ಕರ್ತನ ನಮ್ಮ ಮಧ್ಯದಲ್ಲಿದ್ದಾರೆ. ಭಯಭಕ್ತಿಯಿಂದ ಕೂತ್ಕೊಳ್ಳೋಣ. ನಮ್ಮ ಕರ್ತನು ದೊಡ್ಡ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯ. ನೆಹಮ್ಯನ ಪುಸ್ತಕದಲ್ಲಿ 1ನೇ ಅಧ್ಯಾಯ 4ರಿಂದ 6 ತನಕ. ನಾನು ಈ ವರ್ತಮಾನವನ್ನು ಕೇಳಿದಾಗ ನೆಲದ ಮೇಲೆ ಕೂತುಕೊಂಡು ಅತ್ತೆನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ಕೆಲವು ದಿವಸಗಳ ಗಂಟ ಉಪವಾಸ ಮಾಡಿ ವಿಜ್ಞಾಪನೆ ಮಾಡುತ್ತಾ ಇದ್ದೆನು. ನೀವು ಉಪವಾಸ ಮಾಡಿದಿರಾ? ನಮ್ಮ ಕೆಲಸ ಮುಗೀತು ನೋಡಿ. ನೆಹಮ್ಯನು ಅದು ಮಾಡಿದ್ದಾರೆ, ಉಪವಾಸ. ನಾವು ಇಷ್ಟು ದಿವಸ ಉಪವಾಸ ಮಾಡಿದೆ. ಆಮೇಲೆ ಇನ್ನೊಂದು ಕೆಲಸ ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅಲ್ಲಿ? 5ನೇ ವಾಕ್ಯ. ಆ ವಿಜ್ಞಾಪನೆಗಳಲ್ಲಿ ನಾನು, ಯೆಹೋವನೇ, ಮಹೋನ್ನತನೂ ಭಯಂಕರನೂ ಆಗಿರುವ ಪರಲೋಕ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ಕೃಪೆ ಮಾಡಿ ಕಿವಿಗೊಡಬೇಕು. ಪಾಪಾರಿಕೆ ಪ್ರಾರ್ಥನೆ ಇದು. ನಾವೆಲ್ಲರೂ ಸೇರಿ ಒಂದು ಸಲ ಕೂಡ ಪಾಪಾರಿಕೆ ಮಾಡೋಣ. ಪಾಪಾರಿಕೆ ಮಾಡುವಷ್ಟು ದೇವರು ನಮ್ಮನ್ನು ಅವರ ಹೃದಯದ ಹತ್ತಿರಕ್ಕೆ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಒಂದ್ಸಲ ಪೂರ್ತಿ ಓದಿದ ಮೇಲೆ ಮತ್ತೆ ನಾವು ಹೇಳೋಣ. ಕೃಪೆ ಮಾಡಿ ಕಿವಿಗೊಡಬೇಕು, ಕಟಾಕ್ಷಿಸಬೇಕು, ನಿನ್ನ ಸೇವಕನ ಪ್ರಾರ್ಥನೆಯನ್ನು ಲಾಲಿಸಬೇಕು. ನಾನು ಈಗ ಹಗಲಿರುಳು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸೇವಕರಾದ ಇಸ್ರಾಯೇಲರಿಗೋಸ್ಕರ ಪ್ರಾರ್ಥಿಸುತ್ತಾ ಅವರು ನಿನಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ನಾನು ನನ್ನ ಪೂರ್ವಿಕರು ಆ ಪಾಪಗಳಲ್ಲಿ ಪಾಲುಗಾರರು. ನಾವು ನಿನಗೆ ದ್ರೋಹಿಗಳಾಗಿ ನಡೆಯುತ್ತಾ ಬಂದೆವು. ನೀನು ನಿನ್ನ ಸೇವಕನಾದ ಮೋಶೆಯ ಮುಖಾಂತರ ಕೊಟ್ಟ ಆಜ್ಞಾವಿಧಿ ನ್ಯಾಯಗಳನ್ನು ನಾವು ಕೈಕೊಳ್ಳಲಿಲ್ಲ. ಪ್ರಾರ್ಥನೆ. ಎಲ್ಲ ಇಸ್ರಾಯೇಲರು ಮಾಡಿದ ಪಾಪಗಳಿಗಾಗಿ ನಮ್ಮ ನೆಹಮ್ಯನು ಪ್ರಾರ್ಥಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಉಪವಾಸ ಮಾಡಿದ್ದೇವೆ. 21 ದಿವಸ ಸಭೆಯಾಗಿ ಉಪವಾಸ ಮಾಡಿದೆ. ಕೆಲವರು ಮಾಡಿದರು, ಕೆಲವರು ಮಾಡಿಲ್ಲ. ಆದ್ರೂ ಸಭೆಯಲ್ಲಿ ಉಪವಾಸ ಪ್ರಾರ್ಥನೆ ನಡೆಯಿತು. ಈಗ ನಾವು ನಿನಗೆ ವಿರುದ್ಧವಾಗಿ ಮಾಡಿದ ಎಲ್ಲ ಇಸ್ರಾಯೇಲರು ನಿಮಗೆ ವಿರುದ್ಧವಾಗಿ ಮಾಡಿದ ಪಾಪಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ಪ್ರೀತಿಸಿದ್ದಾರೆ. ಹೇಗೆ ಪ್ರೀತಿಸಿದ್ದಾರೆ? ಪ್ರಾಣ ಕೊಟ್ಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ರೋಗ ಸೌಖ್ಯ ಮಾಡಿದ್ದಾರೆ. ಹೇಗೆ? ಆದನ ಶರೀರದಲ್ಲಿ ಗಾಯಕೊಂಡು. ಈಗ ನಾನು ಹೇಳಿದೆ ನಿಂತ್ಕೊಳ್ಳಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ, ಪ್ರಾರ್ಥನೆ ಮಾಡಿದೆ. ಹೆಂಗೆ ಸೌಖ್ಯ ಆಯಿತು? ಯೇಸು ಕ್ರಿಸ್ತನ ಬಾಸುಂಡಗಳಿಂದ. ಹಲ್ಲೆಲೂಯಾ. ಯೇಸು ನೋವು ತಿಂದದ್ರಿಂದ ನಾವು ಸೌಖ್ಯ ಆಗಿದ್ದೇವೆ. ಹಲ್ಲೆಲೂಯಾ. ಹೌದಾ ಅಲ್ವಾ? ಆ ಬಾಸುಂಡಗಳಿಂದ ಸೌಖ್ಯವಾಗಿದ ನಾವು ವಿರುದ್ಧವಾಗಿ ಮಾತಾಡಿರೋ ಮಾತುಗಳು, ನಾವು ಮತ್ತೆ ಬಾಯಿಗೆ ಹಾಕಿದ ಪದಾರ್ಥಗಳು, ಅದೆಲ್ಲ ದೇವರಿಗೆ ದುಃಖವಾಗಿ ಮಾರ್ಪಟ್ಟಿದೆ. ಹಲ್ಲೆಲೂಯಾ. ನಾವಿಷ್ಟು ಜನ ಅಲ್ಲ, ಎಲ್ಲ ಇಸ್ರಾಯೇಲರು. ಅರ್ಥ ಏನು? ಸಭೆಯಲ್ಲಿ ಬರುವ ಎಲ್ಲ ಮಕ್ಕಳು ಮಾಡಿರುವ ಕರ್ತೃಭೋಜನ ತಕ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಇದೆಲ್ಲ ಏಸಪ್ಪನಿಗೆ ಎದೆಗೆ ಶೂಲ ಹಾಕೋತಾರೆ. ಹಲ್ಲೆಲೂಯಾ. ಇದೆಲ್ಲ ಏನು? ಅಪರಾಧ. ಏನಿದು? ಅಪರಾಧ. ಕೆಟ್ಟ ಮಾತು ಆಡೋದು, ಮತ್ತು ದೂಷಣೆ ಹೇಳೋದು, ದೂರ ಹೇಳೋದು, ಇದೆಲ್ಲ ದೇವರಿಗೆ ಏನಾಗುತ್ತೆ? ತುಂಬ ಸಂತೋಷ ಆಗುತ್ತೆ ತಾನೇ? ತುಂಬ ದುಃಖ ಆಗುತ್ತೆ. ಅವ್ರಿಗೆ ಗಾಯಗಳಿಗೆ ಮತ್ತೆ ಈಟಿ ಹಾಕೋ ಥರ ಚುಚ್ಚುವ ನೋವಾಗುತ್ತೆ. ಹಲ್ಲೆಲೂಯಾ. ಆ ನೋವು ಹೋಗಲಿಕ್ಕೆ ನಾವೇನು ಮಾಡಬೇಕು? ದೇವರೇ, ನಾವು ಮಾಡಿದ ಪಾಪ, ನಮ್ಮ ಸಭೆಯ ಮಕ್ಕಳು, ಕರ್ತೃಭೋಜನ ತೆಗೆದುಕೊಳ್ಳುವ ಮಕ್ಕಳು ಮಾಡಿದ ಪಾಪಗಳನ್ನು ದಯವಿಟ್ಟು ಕ್ಷಮಿಸಿರಿ എന്നೊಂದು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಅರಿಕೆ ಮಾಡೋಣ. ನಾವೇನು ಪಾಪ ಮಾಡಿಲ್ಲ ತಾನೇ? ಹಲ್ಲೆಲೂಯಾ. ನಾವೇ ಎಲ್ಲರಿಗೋಸ್ಕರ ಪ್ರಾರ್ಥಿಸುವಾಗ ದೇವರು ಕರುಣೆ ತೋರಿಸ್ತಾರೆ. ನಾವು ಬೇಡಿಕೊಳ್ಳೋಣ, ಕರ್ತನ ದೇವರೇ, ಎಲ್ಲ ಸಭೆಯ ಮಕ್ಕಳ ಪಾಪಗಳು ಕ್ಷಮಿಸುವಂದ ಆಗುವರೆಲ್ಲ. ಒಂದು ನಿಮಿಷ ಸ್ವಲ್ಪ ಚಿಕ್ಕ ಪ್ರಾರ್ಥನೆ ಮಂಡಿ ಊರೋಣ, 1 ನಿಮಿಷ ಕೇಳೋಣ. ನಾನು ಹೇಳ್ತೀನಿ, ಅದೇ ಥರ ಒಂದೇ ಸಮ ನಾವು ಹೇಳೋಣ. ಕರ್ತನಾದ ಯೇಸುವೇ, ನಾವು ನಮ್ಮ ಸಭೆಯವರೆಲ್ಲರೂ ಮಾಡಿರುವ ಸಕಲ ಅಪರಾಧಗಳು ಕರ್ತನಾದ ಯೇಸುವೇ ನಿಮಗೆ ನೋವಾಗಿದೆ ಎಂದು ನನಗೆ ಗೊತ್ತಾಗಿದೆ. ಕರ್ತನಾದ ಯೇಸುವೇ, ನನಗಾಗಿ ಪ್ರಾಣ ಕೊಟ್ಟ ಕರ್ತನೇ, ನಿಮ್ಮ ಗಾಯಗಳಿಗೆ ಮತ್ತೆ ಗಾಯ ಮಾಡುವ
ಕೆಲಸವನ್ನು ನಾವು ಮಾಡಿದ್ದೇವೆ. ನಮ್ಮನ್ನು ದಯವಿಟ್ಟು ಕ್ಷಮಿಸಿರಿ. ನಮ್ಮ ಸಭೆಯವರನ್ನು, ಈ ಸಭೆಯಲ್ಲಿ ಬರುವ ಎಲ್ಲ ಮಕ್ಕಳನ್ನು ಕ್ಷಮಿಸಿರಿ, ಕಟಾಕ್ಷಿಸಿರಿ, ದಯೆ ತೋರಿರಿ. ದೇವರೇ, ಒಂದು ಸಾರಿ ಕೂಡ ನಮ್ಮೆಲ್ಲ ತಪ್ಪುಗಳು ಕ್ಷಮಿಸಿರಿ. ನಿಮಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ನಾನು, ಸಭೆಯವರೆಲ್ಲರೂ ತಪ್ಪು ಮಾಡಿರುವುದು ಕ್ಷಮಿಸಿರಿ. ಕರ್ತನಾದ ಯೇಸುವೇ, ನನ್ನ ಮೇಲೆ ದಯೆ ತೋರಿರಿ, ನಮ್ಮ ಮೇಲೆ ದಯೆ ತೋರಿರಿ, ಈ ಚಿಕ್ಕವರ ಮೇಲೆ ದಯೆ ತೋರಿರಿ. ದೇವರೇ, ಕರ್ತನೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನಮ್ಮ ಅಪರಾಧಗಳು, ಎಲ್ಲರ ಅಪರಾಧಗಳು ದಯೆ ತೋರಿ ಕ್ಷಮಿಸಿದಕ್ಕಾಗಿ ವಂದನೆಗಳು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಆಮೆನ್. ದೇವರು ಕರುಣೆಯುಳ್ಳ ದೇವರು. ನಮ್ಮನ್ನು, ನಮ್ಮ ಸಭೆಯಲ್ಲಿ ಇದುವರೆಗೂ ಮಾಡಿದ ಎಲ್ಲ ಅಪರಾಧಗಳು, ದೇವರು ನಮ್ಮ ಪಾಪಗಳನ್ನ ಅರಿಕೆ ಮಾಡಿದರೆ ದೇವರು ಒಳ್ಳೆಯವನು ನೀತಿವಂತನಾಗಿದ್ದರಿಂದ ನಮ್ಮ ಸಕಲ ಪಾಪಗಳು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸುವನು. 1 ಯೋಹಾನ 1:8-9 ವಾಕ್ಯದ ಪ್ರಕಾರ ನಮಗೆ ಕ್ಷಮೆ ಸಿಕ್ಕಿದೆ. ಹಲ್ಲೆಲೂಯಾ. ನೆಹಮ್ಯನು ಉಪವಾಸ ಮಾಡಿದೆ, ಪಾಪ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿದೆ. ನಾವು ಅದಕ್ಕೆ ಉಪವಾಸ ಪ್ರಾರ್ಥನೆ ಇಟ್ಟಿದ್ದು. ಇವತ್ತು ನಾವು ಉಪವಾಸ ಪ್ರಾರ್ಥನೆದು ಪಾಪ ಅರಿಕೆ ಪ್ರಾರ್ಥನೆ ಕೂಡ ಮಾಡಿದ್ದೇವೆ. ಆಗ ಪಾಪ ಅರಿಕೆ ಮಾಡಿ ದೇವರ ಸನ್ನಿಧಿ ಪ್ರಾರ್ಥನೆ ಮಾಡುವಾಗ ನೆಹಮ್ಯನಿಗೆ ಏನಾಯಿತು? ನೆಹಮ್ಯನ ಪುಸ್ತಕದಲ್ಲಿ 2ನೇ ಅಧ್ಯಾಯ 8ನೇ ವಾಕ್ಯ, 2:8. ರಾಜವನ ಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಬಿನ್ನವಿಸಲು ನನ್ನ ದೇವರ ಕೃಪಾಹಸ್ತ ಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನಾನು ಕೇಳಿರುವ ಪತ್ರ, ಏನು ಪತ್ರ? ನನಗೆ ಸಹಾಯ ಬೇಕು. ಏನು ಸಹಾಯ ಬೇಕು? ಬೇಕಾಗಿರುವ ತೊಲೆಗಳಿಗಾಗಿ ಮರಗಳನ್ನು. ಹಲ್ಲೆಲೂಯಾ. ಮರ ಕೇಳಿದೆ, ಅದು ಕೊಡ್ತೀನಿ ಅಂತ ಹೇಳಿದರು. ಮತ್ತೆ ಇನ್ನೊಂದು ವಿಷಯ, ಇದನ್ನು ನಾನು ತುಂಬ ದೇವರು ನನಗೆ ಜೊತೆಯಲ್ಲಿ ಮಾತಾಡಿದೆ. ಇದೊಂದು ಸಲ ಓದಿ ಬಾಕಿ. ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕೆಂದು ಬಿನ್ನವಿಸಲು ನನ್ನ ದೇವರ ಕೃಪಾಹಸ್ತ ಪಾಲನೆ, ದೇವರ ಕೃಪಾಹಸ್ತನ ಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದರು. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಮತ್ತೊಂದಿರುವ ಪ್ರಿಯ ದೇವರ ಮಕ್ಕಳೇ, ನಿಮಗಾಗಿ ದೇವರಾತ್ಮನು ಮಾತಾಡೋದು ಏನೆಂದರೆ, ನೀವು ಕೇಳಿರುವ ಕೋರಿಕೆಗಳನ್ನು ಬಿಟ್ಟು ನಿಮಗೋಸ್ಕರ ಸೇನಾಧಿಪತಿಗಳನ್ನು. ಹಲ್ಲೆಲೂಯಾ. ಏನಾದರೂ ಅರ್ಥ ಆಯ್ತಾ? ಹಲ್ಲೆಲೂಯಾ. ನಮಗೋಸ್ಕರ ಇನ್ನು ಮುಂದೆ ಜೊತೆಯಲ್ಲಿ ಬರುವವರು ಯಾರು? ದೇವದೂತರುಗಳು. ಹಲ್ಲೆಲೂಯಾ. ಇಷ್ಟು ಕಾಲ ದೇವದೂತರುಗಳಿತ್ತು, ಆದರೆ ನಮ್ಮ ಕ್ರಿಯೆಗಳಿಂದ ಸ್ವಲ್ಪ ದೂರ ನಿಂತಿರ್ಬೋದು. ಆದರೆ ಇವತ್ತಿಂದ ಮತ್ತು ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀವು ಕೇಳದ ದೇವದೂತರುಗಳು, ರಥಾಶ್ವಗಳು, ಕುದುರೆಗಳು ನಿಮ್ಮ ಜೊತೆಯಲ್ಲಿ ಸಂಗಡವಾಗಿ ನಡೆಯುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೆಲಸಕ್ಕೆ ಹೋಗುವಾಗಲೂ ನಿಮ್ಮ ಜೊತೆಗೆ ದೂತರುಗಳು ಬರ್ತಾರೆ.
ದೂತರುಗಳು ಬಂದರೆ ನಿಮಗೆ ಕೆಲಸ ಮಾಡಿ ಕೊಡ್ತಾರೆ. ನಂಬುತ್ತೀರಾ? ನಂಬುವನಿಂದ ಎಲ್ಲ ಸಾಧ್ಯ. ದೇವದೂತರುಗಳು ಗಾಡಿ ಓಡಿಸ್ಕೊಡ್ತಾರೆ, ನಿಮಗೆ ಗೊತ್ತಾ? ಹಾಲೆಲೂಯ್ಯ. ದೇವದೂತರುಗಳು ಪ್ರೊಟೆಕ್ಷನ್ ಮಾಡ್ತಾರೆ, ನಿಮಗೆ ಗೊತ್ತಾ? ಹಾಲೆಲೂಯ್ಯ. ಇದಕ್ಕೆಲ್ಲ ಎಷ್ಟೋ ಸಾಕ್ಷಿಗಳಲ್ಲಿ ಕೇಳಿಸ್ಕೊಂಡಿದ್ದಾರೆ, ನೀವು ಮರ್ತೋಗಿರ್ಬೋದೇನೋ. ಹಾಲೆಲೂಯ್ಯ. ಒಂದು ಆಂಟಿಗೆ ಡ್ರೈವಿಂಗ್ ಗೊತ್ತಿರಲಿಲ್ಲ. ಆ ಆಂಟಿ 2 ಅವರ್ ಡ್ರೈವಿಂಗಿಗೋಸ್ಕರ ಪ್ರಾರ್ಥನೆ ಮಾಡಿ, ಯೇಸು ಸ್ವಾಮಿ ನನ್ನ ಜಾಗ ಪಕ್ಕದಲ್ಲಿ ಕೂತ್ಕೊಳ್ಳಿ, ನನ್ನ ಮಗಳನ್ನ ಕರ್ಕೊಬರ್ಬೇಕು, ನಾನು ಏನು ಮಾಡಲಿ ಅಂದ್ಬಿಟ್ಟು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡೆ. ಅಲ್ಲಿ ಹೋಗಿ ಇಳಿಯೋ ತನಕ ಆಯಮ್ಮ ಕಂಡುಬಿಟ್ಟಿರಲಿಲ್ಲ. ಅವರು ಹೋಗಿ ಸೇರಿದೆ, ಆದರೆ ಅವ್ರಿಗೂ ಗೊತ್ತಿಲ್ಲ. ತಿರುಗಿ ಮಗಳು ಹೋಗಿ ಕಾರಲ್ಲಿ ಕೂತ್ಕೊಂಡ್ರೆ ಆಯಮ್ಮ ಕಾರ್ ಓಡಿಸ್ತಾ ಇದ್ದಾರೆ, ಇಳಿದಿದೆ. ಮಗಳು ಹಿಂಗೇ ಕೂತ್ಕೊಂಡಿದೆ, ಇಳೀತಾ ಇಲ್ಲ. ಅಮ್ಮ ಕೇಳಿದ್ರು, ಜಾಗ ಆಯಿತು ಇಳಿಯಮ್ಮ ಅಂತ ಹೇಳಿದ್ರೆ, ಅಲ್ಲಮ್ಮ ನೀನು ಹೆಂಗೆ ಕಾರ್ ಓಡಿಸಿದೆ ಅಂತ ಕೇಳಿದ್ರು. 2 ಅವರು 3 ಅವರೇನೋ ಕಾರ್ ಓಡಿಸಿದ್ದಾರೆ. ಏನಾಯಿತು? ನಾನು ಕಾರ್ ಓಡಿಸ್ಕೊಂಬಂದೆ ಅಲ್ಲ. ಅಮ್ಮ ಕಾರಲ್ಲಿ ಹತ್ತಿ ಕಣ್ಮುಚ್ಚಿ ಡ್ರೈವಿಂಗ್ ಸೀಟಲ್ಲಿ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಕಾರು ಬಂದ್ಬಿಟ್ಟಿದೆ. ಇದು ದೇವದೂತರು ಜೊತೆ ಬರುವಾಗಿರೋ ಕಾದೆಗಳು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ದೇವದೂತರುಗಳು ದಂಟಿಳಿದಿದ್ರೆ ಎಂತೆಂಥ ಅದ್ಭುತಗಳು ನಡೆಯುತ್ತೆ. ನಾವು ಪ್ರಾರ್ಥನೆ ಮಾಡುವಾಗ ಹೇಳಿದಿರಲ್ಲ, ಎಷ್ಟೋ ಸಲ ಹೇಳಿದೆ, ನಾವು ದೇವದೂತರು ದಂಟಿಲಿ ಅದ್ರ ವಾಕ್ಯ ನೆನಪು ಬಂದು ಕೀರ್ತನೆಗಳು 34:7 ಆತನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರು ದಂಟಿಳಿದು ಕಾವಲಾಗಿದ್ದು ಕಾಪಾಡ್ತಾರೆ. ಇದು ಹೇಳ್ತಾನೆ ಇದೆ. ಒಂದು 2 ನಿಮಿಷ ಕೂಡ ಆಗಿಲ್ಲ, ಎಲ್ಲರೂ ಅಲ್ಲಿ ಇಳಿದೋದ್ರು. ಹಾಗಾದ್ರೆ ಕಣ್ಣಿಗೆ ಕಾಣದಂತ ಒಂದು ದೂತ ಸೈನ್ಯ ದೇವದೂತರಲ್ಲಿ ಇಳಿದು ಬಂದಿದ್ದರು. ಯಾರಿಗೋಸ್ಕರ ಚಪ್ಪಾಳೆ ಹೊಡಿತಾ ಇದ್ದೀರಾ ನೀವು? ದೇವದೂತರು ನಿಮಗೋಸ್ಕರ ಬರ್ತಾರೆ ಅಂತ ಹೇಳಿ ಚಪ್ಪಾಳೆ ಹೊಡಿರಿ. ಹಾಲೆಲೂಯ್ಯ. ನಮಗೆ ಬಂದು ನಮಗೆ ಕಾಪಾಡಿ ಆಯಿತು, ಆವಾಗಲೇ ಪರಿಹಾರ ಸಿಕ್ತು. ದಿನಗಳು ಪರಿಹಾರನೇ ಬಂತು ನಮಗೆ. ಹಾಲೆಲೂಯ್ಯ. ನಮಗೋಸ್ಕರ ಹೊರಡುವ ಒಂದು ಸೈನ್ಯ. ನಿಮ್ಮ ಕೆಲಸದಲ್ಲಿ ಕಷ್ಟ ಆದರೆ ನೀವು ಹೇಳಬೇಕು, ದೇವರೇ ನಿಮ್ಮ ದೂತರನ್ನು ಕಳಿಸ್ತೀರ ಅಂತ ಹೇಳಿದ್ರಲ್ಲ, ಎಲ್ಲಿ ಅಪ್ಪ ಅಂತ ಕೇಳಿರಿ, ದೂತರ ಜೊತೆ ಬರ್ತಾರೆ, ನಿಮ್ಮ ಕೆಲಸ ಈಸಿ ಆಗುತ್ತೆ. ಹಾಲೆಲೂಯ್ಯ. ಪವಿತ್ರಾತ್ಮ ಬರುವಾಗ ನಿಮಗೆ ಜ್ಞಾನ ಕೊಡುತ್ತೆ. ಆದರೆ ದೇವದೂತರು ಬಂದರೆ ನಿಮ್ಗೆ ಅವರೊಂದು ಮಾತು ಹೇಳಿದ್ರೆ ಸಾಕು, 1,85,000 ಜನ ಖಾಲಿಯಾದರೆ ಎಂಥ ಕೆಲಸ ಬೇಕಾದ್ರೂ ಮಾಡಬಾರ್ದಾ? ಹಾಲೆಲೂಯ್ಯ. ದೇವದೂತರು ನಿಮ್ಮ ಮುಂದೆ ಹೊರಡಲಿಕ್ಕೆ ದೇವರು ಇವತ್ತು ಅಪ್ಪಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಸ್ವೀಕರಿಸಿಕೊಳ್ಳಿ. ರಾಹುತರನ್ನು, ಸೇನಾಧಿಪತಿಗಳನ್ನು ಅವನ ಮುಂದೆ ಕಳಿಸಲಿಕ್ಕಾಗಿ, ಅವನ ಸಂಗಡ ಕಳಿಸಲಿಕ್ಕಾಗಿ ಆ ರಾಜನು ಅಪ್ಪಣೆ ಕೊಟ್ಟರೆ, ದೇವಾದಿದೇವನು ಸರ್ವಭೂಲೋಕ ಕೊಡೆಯನಾದ ಸೇನಾಧೀಶರಾದ ಯೆಹೋವನು ತನ್ನ ದೂತರುಗಳನ್ನು ನಿಮಗಾಗಿ ದಂಡಾಗಿ ನಿಮ್ಮ ಜೊತೆಯಲ್ಲಿ ಬರಲಿಕ್ಕೆ ಇವತ್ತು ಅಪ್ಪಣೆ ಕೊಡ್ತಾ ಇದೆ. ನೀವು ಸ್ವೀಕರಿಸಿಕೊಳ್ಳಿ. ನೀವು ದಿನಾಲು ಕೇಳಿಕೊಳ್ಳಿ, ದೇವರೇ ನೀವು ಕೊಟ್ಟ ದೇವದೂತರುಗಳಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವದೂತರನ್ನು ಕಳಿಸ್ತೀನಿ. ದೇವರು ಇವತ್ತು ಕೊಟ್ಟ ವಾಗ್ದಾನ ಇದೆ ನಮಗೆ. ಸ್ವೀಕರಿಸಿದವರಾಗಿ ದೇವರಿಗೆ ಸ್ತೋತ್ರ. ಸುಮ್ಮನೆ ಅಲೆಯಲ್ಲಿ ಹೇಳಲಿಕ್ಕೆಲ್ಲ ಹೇಳುದು. ನಿಮಗೋಸ್ಕರ ಯಾರಿದ್ದಾರೆ? ದೇವದೂತರುಗಳು. ಹಾಲೆಲೂಯ್ಯ. ವಾಕ್ಯದಲ್ಲಿ ಇದೆಯಲ್ಲ, ಎಷ್ಟೋ ಜಾಗಗಳಲ್ಲಿ ದೇವದೂತರುಗಳು ಹೋಗಿ ಕೆಲಸ ಮಾಡಿದ್ದಾರೆ. ಹಾಲೆಲೂಯ್ಯ. ಎಲ್ಲೇ ಹೇಳಲಿಕ್ಕೆ ಸಮಯ ಇಲ್ಲದಕ್ಕೋಸ್ಕರ ನಾನು ಮುಂದೆ ಹೋಗ್ತೇನೆ, ಅದ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಬಿಡ್ತಾ ಇಲ್ಲ ದೇವರು. ಆದರೆ ನಿಮಗೋಸ್ಕರ ದೇವದೂತರುಗಳು ಬರ್ತಾರೆ. ನಿಮಗೆ ಯಾವ ವಿಷಯಕ್ಕೆ ಬೇಕಾಗಿದೆಯೋ ಕೇಳಿಕೊಳ್ಳಿ, ದೂತರುಗಳು ಬರ್ತಾರೆ. ಇದು ನಿಮಗೆ ಸ್ಪೆಷಲ್ ಗಿಫ್ಟ್ ಆಗಿ ದೇವರು ಕೊಡ್ತಾ ಇದ್ದಾರೆ. ಉಪವಾಸ ಮಾಡಿ ದೇವರ ಬಂದು ಅರಿಕೆ ಮಾಡಿ, ಪಾಪಗಳನ್ನು ಅರಿಕೆ ಮಾಡಿ ಕೇಳುವರಿಗಾಗಿ ರಾಹುತರನ್ನು, ಸೇನಾಧಿಪತಿಗಳನ್ನು ಅವನು ಕೇಳದೆ ಕೊಟ್ಟ ದೇವರು ನಮ್ಮ ಮೇಲೆ ಕನಿಗರ ಪಡಲ್ವಾ? ನಮಗೆ ದೇವರುಗಳು ಕೊಡಲ್ಲ? ನಿಮ್ಮ ಜೊತೆಯಲ್ಲಿ ಇವತ್ತಿನ ದೇವರು, ನನ್ನ ಜೊತೆಯಲ್ಲಿ ಸಾವಿರಾರು ದೇವರು ಇನ್ನೂ ವಿಶೇಷವಾಗಿ, ಸ್ಪೆಷಲ್ ಆಗಿ, ಇದುವರೆಗೂ ಇರುವುದಕ್ಕಿಂತ ಹೆಚ್ಚಾಗಿ ಜೀಸಸ್ ಸ್ತೋತ್ರ. ಹಾಲೆಲೂಯ್ಯ. 1 ನಿಮಿಷ ಕಣ್ಮುಚ್ಚಿ ಅದನ್ನು ಸ್ವೀಕರಿಸ್ಕೊಳ್ಳಿ. 1 ನಿಮಿಷ ಕಣ್ಮುಚ್ಚಿಕೊಂಡು ನಿಮಗಿರೋ ದೇವದೂತರನ್ನು ಸ್ವೀಕರಿಸ್ಕೊಳ್ಳಿ. ನನಗೆ ಕೊಟ್ಟ ದೇವದುರ್ಗಾಯಿ ಸ್ತೋತ್ರ ಅಂದೇಳಿ. ನನಗೆ ಕೊಟ್ಟ ದೂತರುಗಳಿಗಾಗಿ ಸ್ತೋತ್ರ ದೇವರೇ. ದೂತರಿಗೆ ಯಾರೂ ಸ್ತೋತ್ರ ಹೇಳಬಾರ್ದು. ನನಗೆ ಕೊಟ್ಟ ದೇವದೂತರುಗಳಿಗಾಗಿ ಸ್ತೋತ್ರ.
ರಾಹುತರನ್ನು ದೇವದೂತರುಗಳನ್ನು ನನಗಾಗಿ ಕೊಟ್ಟ ದೇವರು ರೆದಾಶ್ಯಗಳನ್ನು ಓ ಸೇನಾಧೀಶ್ವರ ಯೆಹೋವ ನನಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸ್ವೀಕರಿಸ್ಕೊಳ್ಳಿ. ಕಣ್ಣು ಮುಚ್ಚಿ ಸ್ತೋತ್ರ ಮಾಡಿ. ನಿಮಗೆ ಕೊಟ್ಟ ದೇವದೂತರುಗಳನ್ನು ಸ್ವೀಕರಿಸ್ಕೊಳ್ಳಿ. ನಿಮಗೆ ಕೊಟ್ಟ ದೇವದೂತರನ್ನು ಸ್ವೀಕರಿಸ್ಕೊಳ್ಳಿ. ನಿಮಗೆ ಕೊಟ್ಟ ದೇವದೂತರನ್ನು ಸ್ವೀಕರಿಸ್ಕೊಳ್ಳಿ. ನಿಮಗೆ ಕೊಟ್ಟ ದೇವದೂತರನ್ನು ಸ್ವೀಕರಿಸ್ಕೊಳ್ಳಿ. ನಿಮಗೆ ಕೊಟ್ಟ ದೇವದೂತರನ್ನು ಸ್ವೀಕರಿಸ್ಕೊಳ್ಳಿ. ದೇವದೂತರುಗಳನ್ನು ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಜೀಸಸ್, 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 ಜೀಸಸ್. ದೇವರೇ ವಂದನೆ. ನೀನು ನಮಗೆ ಕೊಟ್ಟ ದೂತರುಗಳಿಗಾಗಿ ವಂದನೆ. ಸ್ಪೆಷಲ್ ಸ್ಕ್ವಾಡ್ಗಾಗಿ ವಂದನೆ. ಸ್ಪೆಷಲ್ ಸ್ಕ್ವಾಡ್, ಓ ಸ್ಪೆಷಲ್ ಆಗಿರುವ ದಂಡು, ಓ ದೇವದೂರ ದಂಡುಗಳಿಗಾಗಿ ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಾಕ್ಯ ಕೂಡ ಓದ್ತೀರಾ? 2ನೇ ಅಧ್ಯಾಯ 9ನೇ ವಾಕ್ಯ. ನೆಹಮ್ಯ. ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳುಹಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳುಹಿಸಿದನು. ಮಂತ್ರವಾದಿ ಕೈಯಲ್ಲಿ ಸ್ಟಾಪ್ ಆಗುತ್ತೆ, ಬಾಯಿ ಬಂಧನ ಆಗುತ್ತೆ. ನಮಗೆ ಗೊತ್ತು ತಾನೆ, ಎಲಿಸಬೆತ್ ಹೇಳಿದ ಹುಡುಗಿಗೆ ಮಾಟ ಮಂತ್ರ ಮಾಡುತ್ತಾ ಇರುವಾಗ ದೇವರ ಶಕ್ತಿ ಇಳಿದು ಬಂದಿದೆ. 1000 ಮಂತ್ರ ಹೇಳಿದೆ. 1000 ಮಂತ್ರ ಹೇಳಕ್ಕೆ ಮುಂಚೆ ದೇವರ ಬೆಳಕು ಬಂದಿದೆ ಅಷ್ಟೇ. ಅವನ ಬಾಯಿ ಮತ್ತೆ ಬಂದಿಲ್ಲ, ಬಿದ್ದೋಗ್ಬಿಟ್ಟಿದೆ. ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಬರುವ ಮಾಟ ಮಂತ್ರಗಳು ಇದೇ ಥರ ಕೆಟ್ಟವಲ್ಪಡುತ್ತವೆ. ದೇವದೂತರುಗಳನ್ನು ಇವತ್ತು ನಮಗೆ ಸ್ಪೆಷಲ್ ಕೊಟ್ಟಿದ್ದಾರೆ. ದೇವರಿದ್ದಾರೆ, ಸ್ಪೆಷಲ್ ಕೊಟ್ಟಿರೋದು ಸ್ಪೆಷಲ್ ಆಗಿ ಸೇರಿಸ್ಕೊಳ್ಳಿ. ನಾನೇನು ಹೇಳಿಲ್ಲ, ದೇವರು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಕೊಟ್ಟ ದೇವದೂತರುಗಳನ್ನು ಆವಾಗ ಹೇಳ್ಬೇಕು, ದೇವರೇ ನನಗೆ ಕೊಟ್ಟ ದೂತರುಗಳಿಗೆ ಸ್ತೋತ್ರ. ನನ್ನ ಮನೆಯ ಪರಿಸ್ಥಿತಿ ಬದಲಾಯಿಸಲಿಕ್ಕೆ ಕೊಟ್ಟ ದೂತರುಗಳಿಗಾಗಿ ಸ್ತೋತ್ರ. ನನಗೆ ಸಮಾಧಾನ ಮಾಡಲಿಕ್ಕೆ ಕೊಟ್ಟ ದೂತರುಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ ದೇವರಿಂದ ಅದ್ಭುತಗಳೆಲ್ಲ ನಮಗೆ ಮಾಡುತ್ತಾರೆ. ಈಗ ನಾವು ಒಂದು ವಾಕ್ಯ ಕೂಡ ಓದಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಆ ಅಪೊಸ್ತಲ ಕೃತ್ಯಗಳು ನಾವು ಹೇಳುವ ಅದೇ ವಾಕ್ಯ, 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಪವಿತ್ರಾತ್ಮ ಬಂದರೆ ಎಲ್ಲ ಅದ್ಭುತ ಆಗುತ್ತೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಮಾತು ಒಂದು ಸಲ ಓದೋಣ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ. ಬೇಗ. ಯೋಹಾನ 20:22. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಹಲ್ಲೆಲೂಯಾ. ಅವರ ಮೇಲೆ ಊದಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಮಾತು ಹೇಳಿರೋದು 2 ಮಾತು. ಕರ್ತನಾದ ಯೇಸು ಹೇಳಿದ ಮಾತು ಯಾವಾಗ? ಪುನರುದ್ಧಾನ ಹೊಂದಿ ಎದ್ದು ಬಂದ ಯೇಸು ಸ್ವರ್ಗಕ್ಕೆ ಹೋಗಕ್ಕೆ ಮುಂಚೆ ಹೇಳಿದ ಮೇಯ್ನಾದ ಮಾತುಗಳಿದೆಲ್ಲ. ಹಲ್ಲೆಲೂಯಾ. ಏನು ಮಾಡಬೇಕು? ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಯೇಸು ಸ್ವಾಮಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆ ನನ್ನನ್ನು ಭೂಮಿಗೆ ಕಳಿಸಿಕೊಟ್ಟ ಹಾಗೆ ನಿಮ್ಮನ್ನು ಕಳಿಸುತ್ತೇನೆ. ಹಲ್ಲೆಲೂಯಾ. ತಂದೆ ಕುಮಾರನಾದ ಯೇಸುವನ್ನು ಈ ಭೂಮಿಗೆ ಏನಕ್ಕಾಗಿ ಕಳಿಸಿದೆ? ಕೆಲಸಕ್ಕೆ ಹೋಗಿ ದುಡಿದು 2 ಅಪ್ಸ್ಟೇರ್ ಬಿಲ್ಡಿಂಗ್ ಮಾಡಿ ದೊಡ್ಡ ಸೌಕಾರಾಗಿ ಬದುಕಲಿಕ್ಕೆ ಯೇಸು ಸ್ವಾಮಿಯನ್ನು ಕಳಿಸಿದ್ದೀರಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಏನಾದರೂ ಫ್ಯಾಮಿಲಿ ಮಾಡಿ ಮಕ್ಕಳೊಂದು 10-15 ಮಕ್ಕಳು ಮಾಡಿ ದೊಡ್ಡ ಫ್ಯಾಮಿಲಿ ಮಾಡಿ ಜನಸಂಖ್ಯೆ ಹೆಚ್ಚಿಸಿ ಮಾಡಲಿಕ್ಕೆ ಯೇಸು ಸ್ವಾಮಿಯನ್ನು ಕಳಿಸಿದ್ದೀರಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಏನು ಕಳಿಸಿದೆ? ಪಾಪಿಗಳನ್ನು ಬಿಡಿಸಿ ಸ್ವರ್ಗರಾಜ ಸೇರಿಸಲಿಕ್ಕೋಸ್ಕರ ಬಲಿಯಾಗಿ ಕಳಿಸಿಕೊಟ್ಟಿದೆ. ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಈಗ ಏನು ಹೇಳ್ತಾ ಇದ್ದಾರೆ? ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ. ಇರಿ. ಹಲ್ಲೆಲೂಯಾ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಯಾರನ್ನು ಕಳಿಸ್ತಾರೆ? ಆ ಜೊತೆಯಲ್ಲಿರುವ ಎಲ್ಲರಿಗೂ ಹೇಳ್ತಾ ಇದ್ದಾರೆ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು. ಇದು ಇರುವ ವಾಕ್ಯನೇ ಇಲ್ಲದ ವಾಕ್ಯನಾ? ಹಂಗೆ ತಾನೆ ಇರೋದು. ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ
ನಾನು ನಿಮ್ಮನ್ನು ಕಳಿಸ್ತೇನೆ. ಹಲ್ಲೆಲೂಯ. ಯೇಸು ಸ್ವಾಮಿನ ತಂದೆ ಏನಕ್ಕೆ ಕಳಿಸ್ಕೊಟ್ಟೆ? ಮದುವೆ ಮಾಡೋಕೆ ಕಳಿಸ್ಕೊಟ್ರ? ಕೆಲಸ ಮಾಡಲಿಕ್ಕೂ ಕಳಿಸ್ಕೊಟ್ಟಿಲ್ಲ. ಮತ್ತೇನು ಐಶ್ವರ್ಯವಂತನ ಆಗಲಿಕ್ಕೂ ಏನಕ್ಕೂ ಕಳಿಸ್ಕೊಟ್ಟಿಲ್ಲ. ಏನು ಕಳಿಸಿದ್ರು? ಯಾಕೆ ಗೊತ್ತಾ? ಪಾಪಿಗಳಾದ ಜನರನ್ನು ಸ್ವರ್ಗದಲ್ಲಿ ಸೇರಿಸಲಿಕ್ಕೆ, ಬಲಿಯಾಗಲಿಕ್ಕೆ ಯೇಸು ಸ್ವಾಮಿನ ಕಳಿಸಿದ್ದಾರೆ. ಯಾಕೆ? ಭೂಮಿಯಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯಗಳಿಗೂ ಅಂತ್ಯ ಬರುವಾಗ ಏನೂ ಇಲ್ಲದೆ ಬಂದ ಮನುಷ್ಯ ಏನೂ ಇಲ್ಲದೆ ಗದಿಸಿ ಹೋಗ್ತಾನೆ. ಹಲ್ಲೆಲೂಯ. ಬುದ್ಧಿ ಇಲ್ಲದವರು ಆಸ್ತಿ ಸಂಪಾದಿಸಿದೇ ಭೂಮಿಯಲ್ಲಿ ದೊಡ್ಡದೊಡ್ಡ ತಿಳ್ಕೊಳ್ತಾರೆ. ಹಲ್ಲೆಲೂಯ. ಕ್ಷಮಿಸಿ, ಯಾಕೆ ಬುದ್ಧಿ ಇಲ್ಲ ಅಂತ ಹೇಳಿದೆ ಅಂದರೆ, ಸತ್ತು ಹೋಗೋ ಡೆಡ್ ಬಾಡಿ ಏನಾದ್ರು ತಗೊಂಡು ಹೋಗೋದು ನೀವು ನೋಡಿದ್ರಾ? ಮೂಗ್ಬಿಟ್ಟು, ಕಾಲು ಗೆಜ್ಜೆ, ತಲೆ ಗೆಜ್ಜೆ ಎಲ್ಲ ಗೆಜ್ಜೆಯಲ್ಲಿ ಹಾಕ್ಕೊಂಡು ಚಿಲುದಲ್ಲಿ ಬದುಕ್ತೀರಾ? ಹೋಗೋಗಿ ಎಷ್ಟು ಚಿಲು ಕೊಡ್ತಾರೆ? ಬೇಜಾನ್ ಚಿಲು ಜೊತೆಯಲ್ಲಿ ಹೋಗ್ತಾರೆ. ಹಲ್ಲೆಲೂಯ. ನಡೆದ್ರೆ ಇಲ್ಲಿ ನಡೆದ್ರೆ ದೆವ್ವನ ಬರೋದು ಮನುಷ್ಯನ ಬರೋದು ಗೊತ್ತಾಗಲ್ಲ, ಚಿಲು ಅಂತ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ಳಿ, ಭೂಮಿಯಲ್ಲಿ ಅದೆಲ್ಲ ಬಿಟ್ಟಿಲ್ಲದ್ರೆ ಸ್ವರ್ಗಕ್ಕೆ ಹೋಗೋ ಇದು ಯಾವುದೂ ಕೊಡಲ್ಲ ನಿಮಗೆ. ನೀವು ಯೇಸು ಸ್ವಾಮಿಗೆ ಬದುಕಿದ್ರು, ಲೋಕಕ್ಕಾಗಿ ಬದುಕಿದ್ರು ಯಾರೂ ಕೊಡಲ್ಲ. ಹಲ್ಲೆಲೂಯ. ಆದರೆ ಯೇಸುಗಾಗಿ ಬದುಕುವಾಗ ಉಣ್ಣಲಿಕ್ಕೂ ತಿನ್ನಲಿಕ್ಕೂ ಕುಡಿಲಿಕ್ಕೂ ಹೊತ್ತುಕೊಳ್ಳಿಕ್ಕೂ ಬೇಕಾದನ್ನು ಪರಲೋಕ ತಂದೆಗೆ ಗೊತ್ತಿದೆ. ಹಲ್ಲೆಲೂಯ. ನಿಮಗೆ ಬೇಕು. ಹಲ್ಲೆಲೂಯ. ಅರ್ಥ ದೇವರಾತ್ಮನು ಕೆಲವರಿಗೆ ವೈಯಕ್ತಿಕವಾಗಿ ಮಾತಾಡುತ್ತಾ ಇದೆ. ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟ ಹಾಗೆ ನಿಮ್ಮನ್ನು ದೇವರು ಕಳಿಸಿಕೊಡ್ತಾ ಇದ್ದಾರೆ. ನೀನು ಭೂಮಿಯಲ್ಲಿರುವುದನ್ನು ಏನು ಹಿಡ್ಕೊಂಡು ಕೂತ್ಕೊಳ್ಬೇಡ ಅಂತ ದೇವರಾತ್ಮನೀಗ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ. ದೇವರಾತ್ಮನು ನನಗೆ ಕೆಲವರು ತೋರಿಸಿದ್ದಾರೆ, ನನ್ನ ಹೆಸರು ಹೇಳಲ್ಲ. ಹಲ್ಲೆಲೂಯ. ದೇವರಾತ್ಮ ಮಾತಾಡೋದು ನಿಮಗೆ ಮಾತಾಡ್ತಾ ಇರೋದು. ಈ ಭೂಮಿಯಲ್ಲಿ ಮಾಡೋದು ಯಾವುದು ಶಾಶ್ವತ ಇಲ್ಲ. ಇದು ನೀವು ಬಿಟ್ಟು ಹೋಗಲೇಬೇಕು. ನೀನು ಮಾಡಿದ ಕೆಲಸದಿಂದ ಸೇರಿಸೋದು ಯಾವುದು ನಿನ್ನ ಜೊತೆಯಲ್ಲಿ ಬರೋದಲ್ಲದ್ರೆ ಪ್ರತಿಫಲ ಇರುವ ದೇವರ ಸೇವೆಗಾಗಿ ನಿನ್ನನ್ನು ದೇವರು ಕರೆಯೋದು ಎಷ್ಟು ಮಾತ್ರ ಕೇಳಲ್ಲ ಅಂತ ಬಿಡ್ತೀರಾ. ಹಲ್ಲೆಲೂಯ. ಕೆಲವರೊಳಗಡೆ ಇದು ಶಾರ್ಪಾಗಿ ಹೋಗ್ತಾ ಇದೆ. ಇದು ಇವತ್ತು ನೀವು ಸರೆಂಡರ್ ಮಾಡಿದರೆ ಇದು ಇವತ್ತು ನಿಮ್ಮ ದಿವಸ. ಹಲ್ಲೆಲೂಯ. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳಿದ ಮಾತು, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಿಮ್ಮನ್ನು ನಾನು ಕಳಿಸುತ್ತೇನೆ. ಹಲ್ಲೆಲೂಯ. ಆದರೆ ಕೆಲಸ ಬಿಟ್ಟು ಎಲ್ಲ ಬಿಟ್ಟು ನೀವೇನು ಹೋಗಬೇಕಂದಿಲ್ಲ. ನಿಮ್ಮ ಗುರಿ ಪರಲೋಕ ರಾಜ್ಯವಾಗಿರಲಿ. ಹಲ್ಲೆಲೂಯ. ಪರಲೋಕ ರಾಜ್ಯ ಬಗ್ಗೆ ಗುರಿ ಇರುವಾಗ ಎಲ್ಲದಕ್ಕೊಂದು ಸಮಾಧಾನ ಇರುತ್ತೆ. ಹಲ್ಲೆಲೂಯ. ಕೆಲವರಿಗೆ ಪರಲೋಕ ರಾಜ್ಯದ ಬಗ್ಗೆ ಗುರಿ ಇರಲ್ಲ. ಅವರು ಹೆಂಗಿರ್ತಾರೆ ಗೊತ್ತಾ? ತೂತು ಪಾತ್ರೆಯಲ್ಲಿ ಚೀಲೆ ತೂತಾಗಿರೋದ್ರಲ್ಲಿ ದುಡ್ಡು ಹಾಕೋತಾರ. ಹಲ್ಲೆಲೂಯ. ಎಲ್ಲ ತೂತು ಪಾತ್ರೆಯಲ್ಲಿ ಹಾಕ್ತಾ ಇರ್ತಾರೆ. ಲಾಸ್ಟ್ ಹೋಗುವಾಗ ತೂತು ಪಾತ್ರೆಯಲ್ಲಿ ಏನೂ ಕೊಟ್ಟು ಕಳಿಸಲ್ಲ. ನಿಮ್ಗೆ ಬೇಕಾ? ಹೋಗುವಾಗ ಏನಾದರೂ ಬೇಕಾ? ಇಲ್ಲಿಂದ ಹೋಗುವಾಗಲಲ್ಲ, ಅವ್ರ ಪಾಪ ಚರ್ಚಲ್ಲಿ ಏನಿಲ್ಲ ಅದಕ್ಕೆ ಕೊಡಬೇಡ ಅಂದ. ಭೂಮಿಯಿಂದ ಹೋಗುವಾಗ ನಿಮಗೇನಾದರೂ ಹೊತ್ಕೊಂಡು ಹೋಗ್ಬೇಕಾ? ಸ್ವರ್ಗ ರಾಜ್ಯಕ್ಕೆ ಹೋಗುವಾಗ ಅಲ್ಲ, ಸ್ವರ್ಗ ರಾಜ್ಯ ಬೇಕಾ? ಏನಾದರೂ ಪ್ರತಿಫಲ ಬೇಕಾ ಸ್ವರ್ಗದಲ್ಲಿ? ಹಾಗಾದರೆ ಕರ್ತನಾದ ಯೇಸು ಹೇಳಿದ ಮಾತು, ತಂದೆ ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ನೀವು ಚಪ್ಪಾಳೆಯಲ್ಲಿ ಹೊಡೆದು ಸ್ವೀಕರಿಸೋದೇನು ಬೇಡ. ತೀರ್ಮಾನ ಮಾಡಬೇಕು. ದೇವರು ಇನ್ನೇನಕ್ಕೂ ಕಳಿಸಿಕೊಟ್ಟಿಲ್ಲ. ಏನು ಕೆಲಸ ಕಳಿಸಿದ್ದಾರೆ? ಊಟ ಮಾಡೋಕ್ಕೋಸ್ಕರ ಏನಾದರೂ ಕೆಲಸ ಮಾಡಿರಿ. ಆದರೆ ನಿಮ್ಮ ಗುರಿ ಯಾವಾಗಲೂ ತಂದೆ ನನ್ನನ್ನು ಕಳಿಸಿದ ಹಾಗೆ ನಿಮ್ಮನ್ನು ಕಳಿಸ್ತಿರಿಂದ ಯೇಸು ಸ್ವಾಮಿ ಹೇಳಿದ್ದಾರೆ. ಆದ್ದರಿಂದ ನಾನು ಈ ದುಡಿಯೋದು, ತಿನ್ನೋದು, ಕುಡಿಯೋದು ಇದಕ್ಕೆಲ್ಲ ಹಿಂದೆ ಒಂದು ಕಾರ್ಯ ಇದೆ. ನನ್ನ ಅಪ್ಪನ ಚಿತ್ತವನ್ನು ನೆರವೇರಿಸಬೇಕು. ಕರ್ತನಾದ ಯೇಸು ರಕ್ತ ಸುರಿದು ಕೊಟ್ಟಿದ್ರೆ ನಾನು ನನ್ನ ಜೀವವಾದರೂ ಸೇವೆಗೆ ಒಪ್ಪಿಸಬೇಕು. ವಿಲ್ಯಗೇರಿ ಬಂದು ತನ್ನ ಜೀವವನ್ನು ಈ ದೇಶಕ್ಕೆ ಕೊಟ್ಟಿದ್ದಕ್ಕೆ ಅವ್ರಿಗೆ ದೇವರು ಹೇಳಿದ್ರಲ್ಲ, ಜ್ಞಾನ ಕೊಟ್ಟಿದ್ರು.
ಜ್ಞಾನ ಕೊಡೋಕ್ಕೆ ಎಷ್ಟೋ ಭಾಷೆಗಳಲ್ಲಿ, ಬಂಗಾಳಿ ಭಾಷೆಯಲ್ಲೆಲ್ಲ ಅವರು ಡಿಕ್ಷನರಿ ಮಾಡಿದ್ದಾರೆ. ಬರೀ ನಾನೇ ಯೋಚನೆ ಮಾಡ್ತೀನಿ, ದೇವರೇ ಇಷ್ಟು ಕಾಲ ಬಂದು ಏನು ಮಾಡೋಕ್ಕೂ ಆಗಿಲ್ಲ. ಅವರು ಎಷ್ಟೋ ಭಾಷೆ ಕಲಿದು ಅದರಲ್ಲಿ ಬೈಬಲ್ ಪ್ರಿಂಟ್ ಮಾಡಿದ್ದಾರೆ. ಡಿಕ್ಷನರಿಗಳು ದೇಶಕ್ಕೆ ರಾಮಾಯಣ ಎಲ್ಲ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿದ್ದಾರೆ ದೇವಸೇವವರು. ಯಾಕೆ ಗೊತ್ತಾ? ಇದರಲ್ಲಿರೋದು ಏನಂತ ಜನ ಗೊತ್ತಿಲ್ಲದ್ರಿಂದ ಅವರು ಪಾಪ ಮಾಡ್ತಾರೆ, ವ್ಯರ್ಥವಾದ ಕಾರ್ಯಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗೋಸ್ಕರ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿದ್ದಾರೆ. ಹಾಲೆಲೂಯ್ಯ. ಅವರೆಲ್ಲ ಏನಕ್ಕಾಗಿ ಭಾರತ ದೇಶಕ್ಕೆ ಬಂದರು ಗೊತ್ತಾ? ಬಂಗಾಳಿ ಭಾಷೆಯಲ್ಲಿ ಬೈಬಲ್ ಕೊಟ್ಟ ಆ ವಿಲಿಯಂ ಕೇರಿ ಬಂದು ನಮಗಾಗಿ ಕೊಟ್ಟಿರುವಾಗ, ಪ್ರಿಯ ದೇವರ ಮಕ್ಕಳೇ, ಎಷ್ಟು ಕಾಲದಿಂದ ಈ ಬೈಬಲ್ ಹಿಡ್ಕೊಂಡು ಬೈಬಲಿಂದ ಬಂದರು ಆಶೀರ್ವಾದ ತಕೊಂಡು ನಡೆಯುವಾಗ ಕರ್ತನಾದ ಯೇಸು ಹೇಳಿದ ಮಾತನ್ನು ಮರೆಯಬೇಡ. ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸಿಕೊಡ್ತಾ ಇದ್ದೇನೆ. ಹೋಗಿ ಪವಿತ್ರಾತ್ಮ ಪಡೆದುಕೊಂಡು ನೀವು ನಾನು ಮಾಡುವ ಕಾರ್ಯ ನೀವು ಮಾಡಿರಿ. ಏನು ಹೇಳ್ತಾರೆ? ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಇನ್ನು ನಾನು ಭೂಮಿಯಲ್ಲಿಲ್ಲ, ನಾನು ಮಾಡಬೇಕಾದೆಲ್ಲ ಮಾಡಿದೆ, ಇನ್ನು ನೀವು ಶಿಲುಬೆಯಲ್ಲೇನೋ ಹೊರಬೇಡ. ಏನು ಮಾಡಬೇಕು? ನಾನು ಈ ಥರ ಬಂದಿದೆ, ಪ್ರಾಣ ಕೊಟ್ಟಿದೆ, ಸ್ವರ್ಗಕ್ಕೆ ಹೋಗಿದೆ, ಯೇಸು ಸ್ವಾಮಿಯನ್ನು ನಂಬಿದ್ರೆ ಪಾಪ ಕ್ಷಮೆ ಆಗೋದು ಅಂತ ನೀವು ಏನು ಮಾಡಬೇಕು? ಇವತ್ತೊಂದು ಸಾರಿ ಕೂಡ ನಮಗೆ ಚಾನ್ಸು. ನನಗೇನು ಗ್ಯಾರಂಟಿ ಇಲ್ಲ ನಾಳೆ ಬಗ್ಗೆ. ಇವತ್ತೊಂದು ಸಾರಿ ಕೂಡ ಚಾನ್ಸು. ಕರ್ತನಿಗಾಗಿ ಏನಾದರೂ ಮಾಡಬೇಕು. ಹಾಲೆಲೂಯ್ಯ. ಕರ್ತನಿಗಾಗಿ ಏನಾದರೂ ಸೇವೆ ಮಾಡು ಮಾಡು ಮಾಡು. ಮಾಡದೆ ಹೋದರೆ ಲೆಕ್ಕವ ಕೇಳ್ತಾರೆ. ನೋಡು ನೋಡು ನೋಡು. ಇದು ಸತ್ಯವಾದ ಮಾತು. ಈ ಹಾಡಾದರೂ ನಿಮ್ಮ ತಲೆಯಲ್ಲಿರಲಿ. ಕರ್ತನಿಗಾಗಿ ಏನಾದರೂ ಸೇವೆ ಮಾಡಿ. ಎಷ್ಟೋ ಆಶೀರ್ವಾದ ತಗೊಂಡಿದ್ದೀರಲ್ಲ, ಎಷ್ಟೋ ಸೌಖ್ಯ ಹೊಂದಿಕೊಂಡಿದ್ದೀರಲ್ಲ, ಎಷ್ಟೋ ಬಿಡುಗಡೆ ಹೊಂದಿಕೊಂಡಿದ್ದೀರಲ್ಲ. ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸುತ್ತೇನೆ. ನಾನಲ್ಲ, ಯೇಸು ಸ್ವಾಮಿ ಹೇಳಿದ ಮಾತಿದು. ಯಾರಿಗಾದ್ರೂ ಎಕ್ಸ್ಕ್ಯೂಸ್ ಇದೆಯಾ? ಮತ್ತಾಯನ ಸುವಾರ್ತೆ 28 ನಿಮಗೆ ಗೊತ್ತು ತಾನೆ, ಓದಬೇಡ. ಆ ಲಾಸ್ಟ್ ವಾಕ್ಯದಲ್ಲಿ ಏನು ಹೇಳಿದೆ? ತಂದೆ ಕುಮಾರ ಪವಿತ್ರ ನಾಮದಲ್ಲಿ ದೀಕ್ಷಾಸ್ನಾನ ಮಾಡಿ ಸಕಲ ಜನರನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ಳಿರಿ. ಪ್ರಿಯರೇ, ಇದು ಮಿಷನರಿ ಸಭೆ. ನಾವು ಆವತ್ತಿಂದ ಹೇಳ್ತಾ ಇದೆ, ನಿಮ್ಮನ್ನೆಲ್ಲ ದೇವರು ಸುಮ್ಮನೆ ಅಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದು. ದುಡಿದು ಬದುಕಿ ದೊಡ್ಡ ದೊಡ್ಡ ಬೆಂಗಳ ಮಾಡಿ ಮೂಢರಾಗಲಿಕ್ಕಿರೋರೆಲ್ಲ ಬೇಗರು ಹೋಗಿರ್ತಾರೆ. ನಿಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡ್ಬಂದ್ರೆ? ದೇವರು ನಿಮ್ಮ ಮೇಲೆ ತಂದೆ ಕೊಟ್ಟ ವರದಾನ ನಿಮ್ಮ ಮೇಲೆ ಕೊಟ್ಟು ಬಿಟ್ಟು ಹೇಳ್ತಾ ಇದ್ದಾರೆ, ಹೋಗಿರಿ, ಸಕಲ ಜನರನ್ನು ಶಿಷ್ಯರಾಗಿ ಮಾಡಿಕೊಳ್ಳಿರಿ. ಎಲ್ಲಿ ನಿಮ್ಮ ಗೆದ್ದೆ? ನೀವು ಸೇವೆ ಮಾಡುವ ಕ್ಷೇತ್ರ ಎಲ್ಲಿ? ನೀವು ಎಲ್ಲಿ ಹೋಗ್ತಿರೋ ಅದು ನಿಮ್ಮ ಸೇವೆಯ ಕ್ಷೇತ್ರವಾಗಿದೆ. ಹಾಲೆಲೂಯ್ಯ. ನೀವು ಹೋಗೋ ಕಾಲೇಜ್ ಆಗಿರ್ಬೋದು, ನೀವು ಹೋಗೋ ಸ್ಕೂಲ್ ಆಗಿರ್ಬೋದು, ಸುವಾರ್ತೆ ಒಂದು ಸಾಲ ಆದರೂ ಹೇಳ್ತೀರಾ? ನೀವು ಹೋಗೋ ಗಾಡಿ ಆಗಿರ್ಬೋದು, ನೀವು ಹೋಗೋ ಟ್ರೈನ್ ಆಗಿರ್ಬೋದು, ನೀವು ಹೋಗೋ ಬಸ್ ಆಗಿರ್ಬೋದು, ನಿಮ್ಮ ಸುತ್ತಲೂ ವಿಲೇಜಲ್ಲಿರುವಾಗ, ಪ್ರಿಯರೇ, ಈ ಭೂಮಿಯಲ್ಲಿ ಮಾಡುವ ಯಾವ ಕಾರ್ಯಗಳು ದೇವರು ಸ್ಮರಣೆಯ ಪುಸ್ತಕದಲ್ಲಿ ಬರೆದಿಟ್ಟಿಲ್ಲ. ನಾನು ದೇವರಿಗಾಗಿ ಮಾಡೋದು ವ್ಯರ್ಥ ಅಂತೇಳಿ ಮಲಾಖಿ ಪ್ರವಾದದಲ್ಲಿ ಬರೆದಿದೆ. ನಾನು ದೇವರಿಗಾಗಿ ಮಾಡೋದು ವ್ಯರ್ಥ ಅಂತ ಜನರು ಹೇಳ್ತಾ ಇದ್ದಾರೆ. ಪ್ರಿಯರೇ, ನೀವು ಬೇಜಾರು ಮಾಡಬೇಡ. ನನ್ನ ಸ್ಮರಣೆಯ ಪುಸ್ತಕದಲ್ಲಿ ದೇವರ ನಾಮದಲ್ಲಿ ನೀವು ಮಾಡಿದ ಕಾರ್ಯಗಳು, ಈ ಚರ್ಚಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡಲ್ಲ ದೊಡ್ಡದಾಗಿ ಬರೆದಿರಲ್ಲ. ದೇವರಿಗಾಗಿ ಮಾಡಿದ ಸೇವೆಗಳು, ಒಂದು ಬಟ್ಟೆ ಇಲ್ಲದ ಒಂದು ಬಟ್ಟೆ ಕೊಟ್ಟಿರ್ಬೋದು, ನೀವೊಂದು ಉಪವಾಸ ಮಾಡಿ ಒಬ್ಬರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿರ್ಬೋದು, ಒಬ್ಬರನ್ನು ದೇವರ ಕಡೆ ನಡೆಸಿರ್ಬೋದು. ಇದೆಲ್ಲ ಮತ್ತೆ ದೇವರು ಲೆಕ್ಕ ಕೊಡುವ ಕೆಲ ಕಾರ್ಯಗಳು ಮಾಡಿದರೆ ಅದೆಲ್ಲ ನಿಮಗೋಸ್ಕರ ಸ್ಮರಣೆಯ ಪುಸ್ತಕದಲ್ಲಿ ಬರೆದಿಟ್ಟಿರುತ್ತಾರೆ. ಇಷ್ಟು ಸಮಾಧಾನವಾಗಿ ಹೇಳೋದಕ್ಕೆ, ಭೂಮಿಯಲ್ಲಿ ಏನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ನನ್ನ ಕೈಯಲ್ಲಿ ಏನೂ ಆಗಿಲ್ಲ. ಆದರೆ ಧೈರ್ಯವಾಗಿ ಹೇಳೋದೇನೆಂದರೆ, ನನ್ನ ಅಪ್ಪನಿಗೋಸ್ಕರ ಮಾಡಿದ್ರಲ್ಲಿ ಏನಾದರೂ ದೇವರು ಬರೆದಿಟ್ಟಿರ್ತಾರೆ ಅಂತ ಧೈರ್ಯದಿಂದ ಬದುಕ್ತಾ ಇದ್ದೀನಿ. ಹಾಲೆಲೂಯ್ಯ. ಅದಕ್ಕೆ ಯಾವಾಗ ದೇಶ ಬಂದ್ರೂ ಹೋಗುತ್ತೀನಿ ಅಂತೇಳಿ ಪ್ರೇಯರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಭೂಮಿಯಲ್ಲಿರೋದು ಏನು ನಾನು ಹಿಡ್ಕೊಂಡಿಲ್ಲ. ನನಗೇನು ಭೂಮಿಯಲ್ಲಿ ಸ್ವಂತ ಇಲ್ಲ, ನಿಮಗೂ ಇಲ್ಲ, ನಿಜಾನೇ. ಆದರೆ ಹಿಡ್ಕೊಂಡು ಟೆನ್ಷನ್ ಮಾಡಬೇಡಿ. ನೀ ಭೂಮಿಯಲ್ಲಿರೋದು ಯಾವುದು ನಿಮ್ಮ ಜೊತೆಯಲ್ಲಿ ಬರೋದಿಲ್ಲದ್ರೆ ಇದು ಸುಳ್ಳು, ಇದು ಮಾಯೆಯೇ, ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಸೂರ್ಯನ ಕೆಳಗೆ ಭೂಮಿಗೆ ಮೇಲಿರುವ ಸಮಸ್ತದಿಂದಲೂ ಒಂದು ಪ್ರಯೋಜನವೂ ನಿಮಗೆ ಸಿಗುವುದಿಲ್ಲ. ಪ್ರಸಂಗಿ ಹೇಳುತ್ತಾ ಇದೆ. ಹಾಲೆಲೂಯ್ಯ. ನಾನು ಹೇಳಿದ ಮಾತಲ್ಲ ಅದು, ಪ್ರಸಂಗಿ. ಎಲ್ಲರೂ ಇಲ್ಲಿದ್ದೀರಾ? ಟೆನ್ಷನ್ ಆಗೋಯ್ತಾ? ಟೆನ್ಷನ್ ಆಗಲಿಕ್ಕೆ ಹೇಳಿಲ್ಲ, ನಾನು ನಗನಗುತ್ತಾನೆ ಹೇಳ್ತಾ ಇರೋದು. ಇದು
ದೇವರ ಮಾತು. ನಾವು ಯಾಕೆ ಕೇರಳ ಬಿಟ್ಟು ಈ ದೇಶಕ್ಕೆ ಬರಬೇಕಿತ್ತು? ನಿಮ್ಮನ್ನು ಉಪಯೋಗಿಸ್ತಾರೆ. ಹಾಲೆಲೂಯಾ. ಕೇರಳದಲ್ಲೋ ಬೇರೆ ಎಲ್ಲೋ ನಾರ್ತ್ ಇಂಡಿಯಾಕ್ಕೆ ಹೋಗ್ಲಿಕ್ಕೆ ಎಷ್ಟೋ ಸಲ ಪ್ರೇಯರ್ ಮಾಡಿದವಳು ನಾನು. ಯಾಕೆ ಬೆಂಗಳೂರಲ್ಲಿ ಕರ್ಕೊಂಬಂದು ಇಲ್ಲೇ ನಿಲ್ಲಿಸಿದ್ದಾರೆ? ನಿಮಗಿದು ಹೇಳಬೇಕು. ಈ ದಿವಸ ಕೂಡ ಬರೆದಿಟ್ಟಿದ್ದಾರೆ. ಈ ದಿವಸ ಕೂಡ ನಾನು ಈ ವಾಕ್ಯ ಹೇಳಬೇಕಂದ್ರೆ ದೇವರು ಬರೆದಿಟ್ಟದಕ್ಕೋಸ್ಕರ ನಾನು ಹೇಳುತ್ತಾ ಇದ್ದಾನೆ. ನನಗೆ ನಂಬಿಕೆ ಐತೆ. ನನ್ನ ಅಪ್ಪನಿಲ್ಲದೆ ನಾನು ಏನು ಹೇಳೋದಿಲ್ಲ. ನನ್ನ ಅಪ್ಪ ಹೇಳೋದಕ್ಕೆ ಹೇಳೋದು. ನಾನು ಇವತ್ತು ಎಷ್ಟೋ ಸಲ ಹೇಳಲ್ಲ ಅಂದ. ಆದರೆ ನಾನು ಲಾಸ್ಟ್ ತಿಳ್ಕೊಂಡೆ, ಅಲ್ಲ ಇನ್ನೊಂದು ಸಲ ಪ್ರಸಂಗ ಮಾಡಲಿಕ್ಕೆ ಅವಸರ ಸಿಕ್ಕಿಲ್ಲದ್ರೆ ದೇವರು ಕೇಳ್ತಾರಲ್ಲ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸ್ತೀನಿ. ನೀನು ಒಂದು ಮಾತು ಹೇಳಿದರೆ ಎಷ್ಟೋ ನನ್ನ ಮಕ್ಕಳು ನನ್ನ ಸೇವೆ ಮಾಡ್ತಾ ಇದ್ರು. ನೀನು ಹೇಳದೆ ಬಂದಿದ್ದಕ್ಕೆ ನೀನು ಸರಿಯಲ್ಲ ಅಂದ್ರೆ ನನ್ನದು ಅಪ್ಪ ಹೇಳ್ತಾರೆ ಅಂದ್ಬಿಟ್ಟು ಮತ್ತೆ ಭಯದಿಂದ ಬಂದು ನಿಂತ್ಕೊಂಡಿದ್ದೀನಿ. ಹಾಲೆಲೂಯಾ. ಭಯದಿಂದ ನಿಂತ್ಕೊಂಡಿದ್ದೀನಿ. ನಿಂತಿದ್ದೇನೆಂದು ಹೇಳಲಿಕ್ಕಿಲ್ಲ. ನಾನು ಭಯದಿಂದ, ದೇವರೇ ನನ್ನನ್ನು ನಿನ್ನ ರಾಜ್ಯದಲ್ಲಿ ಸೇರಿಸು. ನಾವು ಎಲ್ಲ ಸೇರಿ ನಿನ್ನ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡಬೇಕು. ಪ್ರಿಯರೇ, ನಾನು ಹೇಳುವಾಗ ನಿಮಗೆ ಟೆನ್ಷನ್ ಆಗ್ಬೋದೋ ಗೊತ್ತಿಲ್ಲ, ಆದರೆ ಇದು ಸತ್ಯ, ಇದು ಯಾಥಾರ್ಥ. ಎಂದರೆ ಏನಿದು? ಇದೇ ನಿಜ. ದೇವರಿಗಾಗಿ ಮಾಡಿ. ಹಾಲೆಲೂಯಾ. ದೇವರಿಗಾಗಿ ಇವತ್ತು ವಾಕ್ಯ ಹೇಳಿದ್ರಲ್ಲ, ಅದಕ್ಕಾಗಿ ಪವಿತ್ರಾತ್ಮ ವರವನ್ನು ಪಡೆದುಕೊಳ್ಬೇಕು. ಆ ವಾಕ್ಯ ಓದಿಕೊಳ್ಳೋಣ. ದೇವರಿಗಾಗಿ ಮಾಡಲಿಕ್ಕೆ ನಿಮಗೆ ಇಷ್ಟ ಇದೆ, ಆದರೆ ಬಲ ಇಲ್ಲ, ಶಕ್ತಿ ಇಲ್ಲ, ಆಗ್ತಾ ಇಲ್ಲ ತಾನೇ. ಅದಕ್ಕಾಗಿ ದೇವರಾತ್ಮ ಹೇಳ್ತಾ ಇದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14 ಫಸ್ಟ್ ಓದ್ತೀರಾ? ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಪೇತ್ರನು ಪ್ರಸಂಗ ಮಾಡ್ತಾ ಇದ್ದಾನೆ. 11 ಜನರ ಮಧ್ಯದಲ್ಲಿ ಒಂದು ಮನೆ ಕೆಲಸ ಹುಡುಗಿ ನಿಂತ್ಕೊಂಡು, ಇದು ಯೇಸು ಸ್ವಾಮಿ ಜೊತೆಲಿದ್ದ ಪೇತ್ರನಂದು ಹೇಳುವಾಗ ಅವನು ಹೇಳಿದೆ, ಅಯ್ಯೋ ಯೇಸು ಸ್ವಾಮಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂದ. 3 ಸಾರಿ ಯೇಸು ಗೊತ್ತಿಲ್ಲ ಅಂತ ಹೇಳಿದ ಪೇತ್ರನು ಪವಿತ್ರಾತ್ಮ ಬರುವಾಗ ಬಲವಾಗಿ ನಿಂತುಕೊಂಡು ಹೇಳ್ತಾ ಇದ್ದಾರೆ. 11 ಜನರ ಮಧ್ಯದಲ್ಲಿ ಸಾವಿರಾರು ಜನ ಬಂದು ನಿಂತ್ಕೊಳ್ಳುವ 3,000 ಜನ ದೀಕ್ಷಾಸ್ನಾನ ಮಾಡಿದ್ದಾರೆ. ಅಷ್ಟು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ, ನೀವು ಶಿಲುಬೆಯಲ್ಲಿ ಹಾಕಿ ಸಾಯಿಸಿದ ಯೇಸು ಪುನರುತ್ಥಾನ ಹೊಂದಿ ಬಂದಿದೆ ಅಂತ ಹೇಳ್ಕೊಂಡು ಹೇಳುವಾಗ ಅವರಿಗೆ ಭಯ ಇಲ್ಲ. ಜೋರಾಗಿ ಒಂದು ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮ ಬಂದ ಮೇಲೆ ಅವನಿಗೆ ಮಾತಾಡಲಿಕ್ಕೆ ಭಯ ಬಂದಿಲ್ಲ. ನಿಮಗೂ ಸುವಾರ್ಥ ಸಾರಲಿಕ್ಕೆ ಭಯ ಇರ್ಬೋದು, ನಿಮ್ಮನ್ನು ದೇವರು ಕರೀತಾ ಇರ್ಬೋದು, ನಿಮಗೆ ಆ ದಾರಿ ಸಿಕ್ಕದಿರ್ಬೋದು. ಆದರೆ ಯೇಸು ಕರ್ತನು ಹೇಳ್ತಾ ಇರುವ ಮಾತು ನೀವೀಗ ಗಮನಿಸಿಕೊಳ್ಳಿ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಹುಬಲ ಹೊಂದುತ್ತೀರಾ. ಹಾಲೆಲೂಯಾ. ಈ ಮಾತು 21ನೇ ದಿವಸ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಫಸ್ಟ್ ದಿವಸ ನನಗೆ ಕೊಟ್ಟ ಮಾತಿದು. ದೇವರೇ, ಈ ಸಭೆಯ ಪರಿಸ್ಥಿತಿಯೆಲ್ಲ ಬದಲಾವಣೆ ಮಾಡಲಿಕ್ಕೆ ಏನು ಮಾಡಲಿ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ ವಾಕ್ಯದ ಸಿಕ್ತು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಹುಬಲ ಹೊಂದುತ್ತೀರಾ. ಹಾಲೆಲೂಯಾ. ಯಾರ ಮಾತು ಗೊತ್ತಾ? ಈ ಸಭೆಯಲ್ಲಿ ಬರುವ ಎಲ್ಲ ಮಕ್ಕಳಿಗಾಗಿ ದೇವರು ಕೊಟ್ಟ ಮಾತಿದು. ಹಾಲೆಲೂಯಾ. ಅದಕ್ಕೆ ಮತ್ತೆ ನಾನು ವಾಕ್ಯ ಎತ್ಕೊಂಡ್ಬಂದಿದೆ. ದೇವರ ಶಕ್ತವಾದ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಿದ್ದರೆ ನೀವು ಯಾರಂತ ಇಷ್ಟು ದಿವಸ ಮಾಡಿದ ಕೆಲಸ ನೀವು ಮಾಡಲ್ಲ, ನೀವು ಚೇಂಜ್ ಆಗ್ತೀರಾ. ಹಾಲೆಲೂಯಾ. ಇಷ್ಟು ದಿವಸ ಭಯಪಟ್ಟ ನೀವು ಧೈರ್ಯಶಾಲಿಗಳಾಗ್ತೀರಾ. ಹಾಲೆಲೂಯಾ. ಎಂದವರ ಮುಂದೆನೂ ನಿಂದು ಮಾತಾಡಲಿಕ್ಕೆ ನಿಮಗೆ ಭಯ ಇರುವುದಿಲ್ಲ. ಫೈಟ್ ಮಾಡೋಕ್ಕಲ್ಲ, ಏನು ಮಾಡಲಿಕ್ಕೆ? ಯೇಸು ಸ್ವಾಮಿ ಬಗ್ಗೆ ಹೇಳಲಿಕ್ಕೆ. ಹಾಲೆಲೂಯಾ. ಪವಿತ್ರಾತ್ಮ ನಮ್ಮ ಮೇಲೆ ಬರಬೇಕು. ಹಾಲೆಲೂಯಾ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 5ರಿಂದ 13 ತನಕ. ದೇಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೋಂತ, ಆಸ್ಯ, ಫ್ರುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನಿಯ ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ತುಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಹಲ್ಲೆಲೂಯಾ.
ದೇವರಾತ್ಮ ಬಂದ ಮೇಲೆ ಜನ ಓಡಿ ಬರ್ತಾ ಇದ್ದಾರೆ. ಬರುವವರಿಗೆಲ್ಲ ಎಷ್ಟು ಭಾಷೆಯಲ್ಲಿ ಮಾತಾಡಿದ ಬಗ್ಗೆ ಓದಿದೆ. ಬಂದವರು ಬಂದಿದ್ದಾರೆ, ಅವರಿಗೆಲ್ಲ ಅವರವರ ಭಾಷೆ ಕೇಳಿಸ್ತಾ ಇದೆ. ಯಾವಾಗ? ಹಾಲೆಲೂಯ್ಯ. ನಿಮ್ಮ ನಿಮ್ಮ ಅಗತ್ಯಕ್ಕೆ ಬೇಕಾದ ರೀತಿಯಲ್ಲಿ ಪವಿತ್ರಾತ್ಮ ಕಾರ್ಯ ಮಾಡ್ತಾರೆ. ಹಾಲೆಲೂಯ್ಯ. ಪವಿತ್ರಾತ್ಮ ಬರುವಾಗ ನಿಮ್ಮ ಕೆಲಸಗಳಲ್ಲಿ ಸಮಸ್ಯೆನ, ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆನ, ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್, ಅಲ್ಲದ್ರೆ ನಿಮ್ಮ ಕುಟುಂಬದಲ್ಲಿರುವ ಗಲಿಬಿಲಿಗಳು, ನಿಮ್ಮ ಮಕ್ಕಳ ಸಮಸ್ಯೆ ಯಾವುದೇ ಆದರೂ ಕೂಡ 14 ಭಾಷೆಗಳಲ್ಲಿ ಬಂದ ದೇವರಾತ್ಮನ ಮಾತುಗಳು ನಿಮ್ಮ ಜೀವನದಲ್ಲಿರುವ ಒಂದೊಂದು ವಿಷಯಗಳಿಗೂ ಅದ್ಭುತವಾಗಲ್ವಾ? ಹಲ್ಲೆಲೂಯ್ಯ. ಪವಿತ್ರಾತ್ಮ ನಮ್ಮ ಮೇಲೆ ಬಂದರೆ ಇಂಥ ಅದ್ಭುತ ನಮ್ಮಲ್ಲಿ ನಡೆಯುತ್ತದೆ. ಭಾಷೆಯಲ್ಲಿ ಮಾತಾಡೋದು ಮಾತ್ರ ಅಲ್ಲ, ನಮ್ಮಲ್ಲಿ ಅದ್ಭುತ ಆದರೆ ನಮ್ಮ ಲೈಫೇ ಚೇಂಜ್ ಆಗುತ್ತೆ. ಹಲ್ಲೆಲೂಯ್ಯ. ದುಡಿದು ಬದುಕಿ ನಾವು ಸಾಯಲಿಕ್ಕಲ್ಲ, ದೇವರಿಗಾಗಿ ದುಡಿಯೋದು, ಬದುಕೋದು, ದೇವರಿಗಾಗಿ ಸೇವೆ ಮಾಡೋದು ಆಗಿರಬೇಕು. ಹಲ್ಲೆಲೂಯ್ಯ. ನಾವು ಕೆಲಸ ಮಾಡಬೇಕು, ಆದರೆ ಅದರಲ್ಲೂ ದೇವರ ನಾಮ ಘನತೆಗೆ ಬರುವ ಕಾರ್ಯಗಳು ನಮ್ಮಿಂದ ನಡಿಬೇಕು. ನಮ್ಮ ಜೊತೆಯಲ್ಲಿರುವ ಕೆಲಸಗಾರಗಳು, ನಮ್ಮ ಕಂಪನಿಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತಿರುವವರು ಯೇಸುವಿನ ನಾಮದಲ್ಲಿ ಆಲಯಕ್ಕೆ ಓಡೋಡಿ ಬರಬೇಕು. ಸೌಂಡು ಕೇಳುವರು ಎಲ್ಲ ಬಂದು ಅದ್ಭುತಗಳು ಪಡ್ಕೋಬೇಕು. ರೋಗಿಗಳು ಸೌಖ್ಯ ಆಗಬೇಕು. ಆ ಸಮಯದಲ್ಲಿ ಶುಗರ್ ಪೇಷೆಂಟ್ ಆಗಿ ಕೈ ಕೊಳ್ತೋದ ಒಂದು ಅಮ್ಮ ಇದ್ರು. ಆ ಬಿಡುಗಡೆ ಪ್ರೇಯರಲ್ಲಿ ಫಸ್ಟ್ ನಮಗೆ ಅದು ಅಷ್ಟೊಂದು ಏನಂತ ಗೊತ್ತಿಲ್ಲ, ಆದರೆ ಬಿಡುಗಡೆ ಪ್ರೇಯರಲ್ಲಿ ಅಭಿಷೇಕಕ್ಕೋಸ್ಕರ ಪ್ರೇಯರ್ ಮಾಡಿದೆ. ಒಂದು ವಾರದಲ್ಲಿ ನೋಡಿದ್ರೆ ತಾಯಿಯ ಕೈಯೆಲ್ಲ ಒಣಗಿ ಒಳ್ಳೆ ಸೂಪರ್ ಆಗಿದೆ. ಮತ್ತೆ ನೋಡಿದ್ರೆ ಶುಗರ್ ನಾರ್ಮಲ್. ಹಲ್ಲೆಲೂಯ್ಯ. ಭಯಂಕರವಾದ ಅದ್ಭುತಗಳು ನಡೀತಾ ಇತ್ತು. ಒಂದು ಸಿಸ್ಟರ್ದು ಕಾಲು ಪ್ರಾರ್ಥನೆ ಮಾಡ್ತಾ ಇರುವಾಗ ಮಂಡಿ ಈ ಕಡೆ ಒಡೆದಂಗೆ ಓಪನ್ ಹೀಗೆ ಹೊರಗಡೆ ಬಂದ್ಬಿಡ್ತು. ಭಯಂಕರ ನೋವಿಂದ ಅಳ್ತಾ ಇದ್ರು. ಪ್ರಾರ್ಥನೆ ಮಾಡಿದೆ, ಆ ಮೂಳೆ ಹಾಗೆ ಒಳಗಡೆ ಹೋಯ್ತು. ಹಲ್ಲೆಲೂಯ್ಯ. ಯಾವಾಗ ಇದೆಲ್ಲ ಆಗಿದೆ ಅಂದರೆ ಪವಿತ್ರಾತ್ಮ ಈ ಸಭೆಯಲ್ಲೂ ಬಂದಿದ್ದೊಂದು ದಿವಸಗಳಿತ್ತು. ಹಲ್ಲೆಲೂಯ್ಯ. ಮತ್ತೆ ಅದು ಇನ್ನೊಂದು ಸಾರಿ ದೇವರು ಕೊಡ್ತೀನಿ ಅಂತ ಹೇಳ್ತಾ ಇರುವಾಗ, ಈ ವರ್ಷ ಇನ್ನೇನಕ್ಕಾಗಿ ದೇವರು ಹೇಳಿಲ್ಲ, ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತೆ, ಯೇಸು ಸ್ವಾಮಿನೇ ಅವರ ಮೇಲೆ ಊದಿ ಪವಿತ್ರಾತ್ಮನ ಪಡೆದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಅವರು ಕಾಯ್ತಾ ಇರುವ ಪವಿತ್ರಾತ್ಮ ಅವರ ಮೇಲೆ ಬಂದಿತ್ತು. ಹಲ್ಲೆಲೂಯ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯ, 2ನೇ ವಾಕ್ಯ, 3ನೇ ವಾಕ್ಯ ಓದಿಕೊಳ್ಳೋಣ. ಎಲ್ಲರೂ ಸ್ವಲ್ಪ ಭಯಭಕ್ತಿಯಿಂದ ಅದು ಕೇಳಿಸ್ಕೊಂಡು, ಕರ್ತನೊಬ್ಬರೇ ದೊಡ್ಡವರು, ಕರ್ತನೊಬ್ಬರೇ ರಕ್ತ ಕೊಟ್ಟಿರೋದು, ಕರ್ತನೊಬ್ಬರೇ ಪ್ರಾಣ ಕೊಟ್ಟಿರೋದು, ಕರ್ತನೊಬ್ಬರೇ ಪುನರುದ್ಧಾನ ಒಂದು ಎದ್ದು ಬಂದಿರೋದು, ಯೇಸು ಸ್ವಾಮಿ ಒಬ್ಬರೇ ತಿರುಗಿ ಬರೋದು, ಯೇಸು ಸ್ವಾಮಿ ಒಬ್ಬರೇನೆ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಸೇರಿಸೋದು. ಹಲ್ಲೆಲೂಯ್ಯ. ಯೇಸುವಿನ ನಾಮಕ್ಕೆ ಘನತೆ ಉಂಟಾಗಲಿ. ಹಲ್ಲೆಲೂಯ್ಯ. 2ನೇ ಅಧ್ಯಾಯ 1ರಿಂದ 4 ತನಕ ನಾವು ಓದೋಣ. ಎಲ್ಲ ಜನರು ಹಂಗೆ ನಿಂತುಕೊಳ್ಳಿ. ಈ ವಾಕ್ಯ ನಾವು ಓದಲಿಕ್ಕೆ ಹೋಗ್ತಾ ಇದೀವಿ. ಯೇಸು ಸ್ವಾಮಿಯ ಪ್ರೀತಿ ದೇವರಾತ್ಮ ಮುಖಾಂತರ ನಮಗೆ ಗೊತ್ತಾಗಲಿಕ್ಕೆ ಹೋಗ್ತಾ ಇದೆ. ಯೇಸು ಸ್ವಾಮಿ ಅವರ ಮೇಲೆ ಊದಿ ಪವಿತ್ರಾತ್ಮ ತಗೊಳ್ರಿ ಅಂತ ಹೇಳಿದರು. ಅವರು ಕಾಯ್ತಾ ಇದ್ರು. ಪವಿತ್ರಾತ್ಮ 2ನೇ ಅಧ್ಯಾಯದಲ್ಲಿ ಇಳಿದು ಬಂದಿದ್ದು ನಾವು ಓದ್ತಾ ಇದ್ದೀವಿ, ಓದಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಓದುವ ಸಮಯದಲ್ಲಿ ನಮ್ಮಲ್ಲಿ ದೇವರ ಅದೇ ಅಗ್ನಿ ಬರಬೇಕಾದ್ರೆ ನಾವು ಕೂಡ ಆಸಕ್ತಿಯಿಂದ ಈಗ ಕೇಳಿಕೊಳ್ಳೋಣ. ಸುಮ್ಮನೆ ನಾವಾಗಿ ಏನು ಮಾಡಬಾರ್ದು, ಅದರ ದೇವರ ಅಗ್ನಿ ನಮ್ಮಲ್ಲಿ ಬರುವಾಗ ನಾವು 14 ಭಾಷೆಗಳ ಅರ್ಥ ಮಾಡಿಕೊಳ್ಳುವರು, ನಾವು ದೇವರಾತ್ಮನಿಂದ ಮಾತಾಡುವರು, ಮತ್ತು ನಾವು ನಡ್ಕೊಂಡು ಹೋಗುವ ಕುಂಡರು ಕುರುಡರು ಎದ್ದು ನಡೆಯುತ್ತಾರೆ. ಅಂದ ಅದ್ಭುತಗಳಾಗೋದಕ್ಕೋಸ್ಕರ ನಾವೀ ವಾಕ್ಯ ಓದ್ತಾ. ಎಲ್ಲರೂ ಭಯಭಕ್ತಿ ನಿಂತ್ಕೊಳ್ಳಿ. ಓದುವರು ಮಾತ್ರ ಕಣ್ಣು ಬಿಟ್ಟು ಬೈಬಲ್ ಇಟ್ಕೊಂಡು ಓದ್ಕೊಳ್ಳಿ. ಬೈಬಲ್ ಓದದವರೆಲ್ಲ ಕಣ್ಣು ಮುಚ್ಚಿ ನಿಂತ್ಕೋಬೇಕು. ಹಲ್ಲೆಲೂಯ್ಯ. ಪವಿತ್ರಾತ್ಮನಿಗೋಸ್ಕರ ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ ವಾಕ್ಯ ಓದುವರೆಲ್ಲ ಕೈಯಲ್ಲಿ ಹಿಡ್ಕೊಂಡು ಜೋರಾಗಿ ಒಂದೇ ಸಮ ಓದೋಣ, ಗಮನಿಸೋಣ. ಓದಲಿಕ್ಕೆ ಬರದವರು ಅದನ್ನು ಕಣ್ಣು ಮುಚ್ಕೊಂಡು ಗಮನಿಸೋಣ. ದಯವಿಟ್ಟು ಓದುವರು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಭಯಭಕ್ತಿಯಿಂದ ಆ ವಾಕ್ಯದ ಅರ್ಥವನ್ನು ತಿಳ್ಕೊಂಡು ಓದಿರಿ. 1-2-3 ಜನ ಹಿಂದೆ ಒಬ್ಬರು ಇಬ್ಬರು, ಇಲ್ಲಿ ಮುಂದೆ ಒಬ್ಬರು, ಹಂಗೆ ಒಂದೇ ಸ್ವರದಲ್ಲಿ ಓದೋಕ್ಕಾದರೆ ಹೋದ್ರೆ ಸಾಕು, ಇಲ್ಲದ್ರೆ ಎಲ್ಲರೂ ಒಂದೇ ಸಮ ಕೇಳಿಸ್ಕೊಂಡ್ರೆ ಸಾಕು. ಸರಿ, ಒಬ್ಬರೇ ಓದೋಣ ತಾನೇ? ಎಲ್ಲರೂ ಕೇಳಿಸ್ಕೊಳ್ತೀರಾ? ಪವಿತ್ರಾತ್ಮ ಬಂದಿದ್ದು ನಮ್ಮಲ್ಲೂ ಬರಬೇಕು. ಯೇಸು ಸ್ವಾಮಿ ಕೊಟ್ಟ ವಾಗ್ದಾನ ಇದು. ಅವರ ಮೇಲೆ ಊದಿ ಪವಿತ್ರಾತ್ಮ ತಗೊಳ್ಳಿರಿ ಅಂತ ಹೇಳಿದ್ರು. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ಬಹುಬಲ ಹೊಂದುತ್ತೀರಾ. ನೀವು ಯೆರೂಸಲೇಮಿನಲ್ಲೂ ಯೂದಾಯ ಎಲ್ಲ ಸಮರ್ಯ ಭೂಮಿಯ ಕಟ್ಟಕಡೆವರೆಗೂ ದೇವರಿಗೆ ಸಾಕ್ಷಿಯಾಗಿರ್ತೀರಾ. ನೀವು ಕೆಲಸಕ್ಕೆ ಹೋಗೋ ಜಾಗೆಯಲ್ಲಿ ನಿಮ್ಮ ಕೆಲಸ ಜೊತೆಯಲ್ಲಿ ನೀವು ಸುವಾರ್ತೆನೂ ಸಾರ್ತೀರಾ. ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ನಿಮ್ಮ ಜೊತೆಯಲ್ಲಿ ಹಲವಾರು ಜನ ದೇವರ ಬಳಿಯಲ್ಲೂ ಬರ್ತಾರೆ. ಪರಲೋಕದಲ್ಲೂ ಪ್ರತಿಫಲ, ಭೂಮಿಯಲ್ಲೂ ಕೆಲಸಕ್ಕೆ ಕೂಲಿ ಇರುತ್ತೆ. ಇದೆಲ್ಲ ಬದಲಾವಣೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಈ ವಾಕ್ಯ ಆಸಕ್ತಿಯಿಂದ ಓದೋಣ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ
ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಹಲ್ಲೆಲೂಯಾ. ನೀವು ಕಣ್ಮುಚ್ಕೊಂಡು ನಿಂತ್ಕೊಳ್ಳಿ. ಏಕ ಮನಸ್ಸಿಂದ ಕೂಡಿದ್ದೀರಾ. ಯಾಕೆಂದರೆ ನಮ್ಮೆಲ್ಲ ಪಾಪಗಳು ನಾವು ಅರಿಕೆ ಮಾಡಿದೆ. ಈಗ ಯಾರ ಮೇಲಾದರೂ ಕೋಪ ಇದ್ದರೆ ಈಗ ಒಂದು ನಿಮಿಷ ಕ್ಷಮೆ ಕೇಳ್ಕೊಳ್ಳಿ. ದೇವರೇ, ನನ್ನನ್ನು ಕ್ಷಮಿಸಿರಿ, ನನಗೆ ಪವಿತ್ರಾತ್ಮ ಬೇಕು, ನನಗೆ ಈ ಭೂಮಿಯಲ್ಲಿ ನೀನು ಕೊಟ್ಟ ಪವಿತ್ರಾತ್ಮ ನನ್ನನ್ನು ಕಳಿಸಿದ ಹಾಗೆ ನಾನು ನಿಮ್ಮನ್ನು ಕಳಿಸಿದ ಯೇಸು ಸ್ವಾಮಿ ಮಾತಿದೆ, ಅದೇ ಪ್ರಕಾರ ನನಗೆ ಪವಿತ್ರಾತ್ಮ ಬೇಕು ಸ್ವಾಮಿ. ಎಷ್ಟೋ ಅವಮಾನಗಳು, ಎಷ್ಟೋ ನಿಂದೆಗಳು, ಎಷ್ಟೋ ದುಃಖಗಳು, ಎಷ್ಟೋ ಬೇಜಾರು, ಇದು ಸಾಕು, ನನಗೆ ನಿಮ್ಮ ಪವಿತ್ರಾತ್ಮ ಬೇಕು, ಅದರಿಂದ ಬರುವ ಬಹು ಬಲ ನಾನು ಹೊಂದಬೇಕೆಂದ ಆಸಕ್ತಿಯಿಂದ ಕೇಳುವಾಗ ಈ ವಾಕ್ಯಗಳನ್ನು ನಾವು ಓದುವಾಗಲೇ ಅದು ಕಣ್ಣು ಮುಚ್ಚಿಕೊಂಡು ನಾವು ಅದನ್ನು ಸ್ವೀಕರಿಸಿಕೊಳ್ಬೇಕು. ಹಲ್ಲೆಲೂಯಾ. ಅದು ನಾವು ಸ್ವೀಕರಿಸ್ತಾ ಇರಬೇಕು. ನಮಗೆ ಇವತ್ತು ನಿಶ್ಚಯವಾಗಿ ಏಕ ಮನಸ್ಸು ಬರುವಾಗ ಪವಿತ್ರಾತ್ಮ ಕೊಡ್ತಿದ್ದ ದೇವರ ಮಾತು ಅದು ಇಲ್ಲಿ ದೇವರಾತ್ಮದಿಂದ ಇಳಿಯುತ್ತಾರೆ. ಪವಿತ್ರಾತ್ಮ ಅಂದರೆ ಪಾರಿವಾಳದಂತೆ, ಅಲ್ಲಂದರೆ ಒಂದು ವ್ಯಕ್ತಿ ಹಾಗೆ, ಅಲ್ಲದ್ರೆ ಬೆಂಕಿ ಹಾಗೆ, ಅಲ್ಲದ್ರೆ ಶಬ್ದ, ಒಂದು ಬಿರುಗಾಳಿಯ ಶಬ್ದದಂತೆ ಇದೆಲ್ಲ ನಮಗೆ ಕಾಣಿಸುತ್ತದೆ. ಅದಕ್ಕೆ ನೀವು ಈ ಶಬ್ದಗಳೆಲ್ಲ ನೀವು, ಈ ವಾಕ್ಯಗಳೆಲ್ಲ ನೀವು ಕರೆಕ್ಟಾಗಿ ಸ್ವಲ್ಪ ಕೂಡ ಕೇಳಿಸ್ಕೊಳ್ಳಿ. ಮತ್ತೆ ಒಂದು ಸರಿ ಕೂಡ ಓದ್ತಾ ಇದ್ದೇವೆ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರೆಲ್ಲರೂ ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯುತ್ತಿದ್ದಂತ ನಾಲಿಗೆಗಳು ವಿಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅನ್ಯ ಭಾಷೆಗಳಿಂದ ಇವತ್ತು ಮಾತಾಡ್ಲಿಕ್ಕೆ ಶುರುವಾಗ್ತೀರಾ ನೀವು. ಈ ಮಾತು ಇನ್ನೂ ಓದ್ತಾ ಇದ್ದೀವಿ, ನೀವು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಈ ವಾಕ್ಯದಲ್ಲಿರೋದು ದೇವರು ಕೊಟ್ಟ ಮಾತು, ದೇವರ ವರದಾನಗಳು, ಅನ್ಯ ಭಾಷೆಗಳು. ಇದು ಈಗ ಇಲ್ಲಿ ಆರಂಭಿಸ್ಲಿಕ್ಕೆ ಹೋಗ್ತಾ ಇದೆ. ಉರಿ ನಾಲಿಗಳು ನಿಮ್ಮ ತಲೆ ಮೇಲೆ, ನಿಮ್ಮ ಮೇಲೆ ಬಂದು ಕೂತ್ಕೊಳ್ಳಿಕ್ಕೆ ಹೋಗ್ತಾ ಇದೆ. ವಿಗಡಿಸಿರೋ ಬೆಂಕಿ ನಾಲಿಗಳು ನೀವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಒಂದು ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಸ್ಥಳವೆಲ್ಲ ತುಂಬಿಕೊಂಡಿತ್ತು. ಪಂಚಶತಮ ದಿನ ಬಂದಾಗ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂತಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು. ಕರ್ತನೇ, ಆ ಒಂದು ಬಿರುಗಾಳಿ ಬೀಸುತ್ತದೋ ಎಂಬಂದಿರುವ ಆ ಶಬ್ದ ಪಕ್ಕನೆ ಆಕಾಶದೊಳಗಿಂದ ಬಂದ ಶಬ್ದ ಉಂಟಾಗಿ ನಾವು ನಿಂತುಕೊಂಡಿರುವ ಈ ದೇವರ ಮನೆಯನ್ನು, ಈ ದೇವರ ಮನೆಯನ್ನು, ಈ ದೇವರ ಮನೆಯನ್ನು, ದೇವರ ಮನೆಯನ್ನು ಬಿರುಗಾಳಿ ಬೀಸುತ್ತದೋ ಎಂಬಂತೆ ದೇವರ ಮನೆಯನ್ನು ತುಂಬಿಕೊಳ್ಳುತ್ತಾ ಇದೆ. ಅದಲ್ಲದೆ ಉರಿಯಂದಿದ್ದ 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 ನಾಲಿಗೆಗಳು, ಉರಿಯಂದಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರು ಕಾಣಿಸಿ, ಉರಿಯಂದಿದ್ದ ನಾಲಿಗೆಗಳು ವಿಗಡಿಸಿಕೊಳ್ಳುವ ಹಾಗೆ ಅವರು ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ವಿಗಡಿಸಿರುವ ಬೆಂಕಿ ನಾಲಿಗೆಗಳು ಬಂತು, ಅವರಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದಾಗಿ ಕೂತುಕೊಂಡಿದ್ದವು. ಓ, ವಿಗಡಿಸಿರುವ ಬೆಂಕಿ ನಾಲಿಗೆಗಳು ಬಂತು, ಅವರ ಮೇಲೆ ಒಂದೊಂದಾಗಿ 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 ಕೇಳಿಕೊಳ್ಳುವರ ಮೇಲೆ, ಏಕ ಮನಸ್ಸುಳ್ಳವರ ಮೇಲೆ
ವಿಗಡಿಸಿರೋ ಬೆಂಕಿ ನಾಲಿಗೆಗಳು, ವಿಗಡಿಸಿರೋ ಬೆಂಕಿ ನಾಲಿಗೆಗಳು, ವಿಗಡಿಸಿರೋ ಬೆಂಕಿ ನಾಲಿಗೆಗಳು ಒಬ್ಬೊಬ್ಬರ ಮೇಲೆ ಕೂತುಕೊಳ್ಳುತ್ತಾ ಇದೆ. ಪವಿತ್ರಾತ್ಮ ಭರಿತರಾಗಿ ಆ ದೇವರು ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಭಾಷೆಗಳು ಮಾತಾಡುವುದಕ್ಕೆ ತೊಡಗಿದರು. ಬೇರೆ ಬೇರೆ ಭಾಷೆಗಳು ಮಾತಾಡಕ್ಕೆ ತೊಡಗಿದರು. ಬೇರೆ ಬೇರೆ ಭಾಷೆಗಳು ಮಾತಾಡಲಿಕ್ಕೆ ತೊಡಗಿದರು. ನಿಮ್ಮ ಬಾಯಿಯಿಂದ ಅನ್ಯ ಭಾಷೆಗಳು ಮಾತಾಡಲಿಕ್ಕೆ ಪ್ರಯತ್ನ ಪಡು. ನಿನ್ನ ಬಾಯಿ ದೇವರಿಗೆ ಬಿಟ್ಟುಕೊಡು. ನಿನ್ನ ಬಾಯಿಯಿಂದ ಅನ್ಯ ಭಾಷೆಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಭಾಷೆಗಳು. ಇದು ದೇವರ ವಾಕ್ಯ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1-4 ತನಕ ವಾಕ್ಯಗಳಲ್ಲಿರುವ ಅದ್ಭುತಗಳು, 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 ಅದ್ಭುತಗಳು ಈಗಲೇ 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 ಉರಿಯಂದಿಂದ ವಿಗಡಿಸಿರುವ ಬೆಂಕಿ ನಾಳಿಗೆಗಳು. ಜೀಸಸ್ ಆತ್ಮ ತಮಗೆ ಕೊಟ್ಟವಾ. ಓಹ್, ಶಕ್ತಿಯ ತಕ್ಕ ಹಾಯಿ ಕೊಟ್ಟಿರುವ ಮಾತುಗಳು, ಅನ್ಯ ಭಾಷೆಗಳು ಸ್ವೀಕರಿಸಿಕೊಳ್ಳಿ. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಒಂದು ಶಬ್ದ ಉಂಟಾಗಿ, ಒಂದು ಶಬ್ದ ಉಂಟಾಗಿ, ಬಿರುಗಾಳಿ ಬೀಸುತ್ತದೋ ಎಂಬಂತೆ ಶಬ್ದ. ಜೀಸಸ್ ಉರಿಯಂದಿದ್ದ, ಉರಿಯಂದಿದ್ದ, ಉರಿಯಂದಿದ್ದ ಬೆಂಕಿ ನಾಲಿಗೆಗಳು, ಬೆಂಕಿ ನಾಲಿಗೆಗಳು, ಬೆಂಕಿ ನಾಲಿಗೆಗಳು, ಬೆಂಕಿ ನಾಲಿಗೆಗಳು, ಬೆಂಕಿ ನಾಲಿಗೆಗಳು, ಬೆಂಕಿ ನಾಲಿಗೆಗಳು ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ, ಸ್ವೀಕರಿಸಿಕೊಳ್ಳಿ. ಅನ್ಯ ಭಾಷಾ ವರಗಳು, ಓಹ್, ನಾನಾ ಭಾಷೆಗಳನ್ನಾಡುವ ವರ ನಿನ್ನ ಬಾಯಿ ದೇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪ್ರವಾದನೆ ವರ, ಅನ್ಯ ಭಾಷಾ ವರ, ಪ್ರವಾದನೆ ವರ, ಅನ್ಯ ಭಾಷಾ ವರ ನಿನ್ನ ಮೇಲೆ ಕೇಳಿಕೊಳ್ಳಿ, ಕೇಳಿಕೊಳ್ಳಿ, ಕೇಳಿಕೊಳ್ಳಿ. ಓಡಕೊಂಡು ಹೋಗ್ತಾ ಇದೆ, ಓಡಕೊಂಡು ಹೋಗ್ತಾ ಇದೆ, ಓಡಕೊಂಡು ಹೋಗ್ತಾ ಇದೆ, ಓಡಕೊಂಡು ಹೋಗ್ತಾ ಇದೆ. ಅಭಿಷೇಕದ ಬಿರುಗಾಳಿಯಾಗಿ ಓಡಕೊಂಡು ಹೋಗ್ತಾ ಇದೆ, ಓಡಕೊಂಡು ಹೋಗ್ತಾ ಇದೆ. ಹಿಡಿದು ನಿಲ್ಲಿಸಲಿಕ್ಕಾಗದ ಅಭಿಷೇಕ. ಜೀಸಸ್, 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 ಜೀಸಸ್. ಹಿಡಿದು ನಿಲ್ಲಿಸ್ಕೊಳ್ಳಿಕ್ಕಾಗದ ಅಭಿಷೇಕ ಸೀರಿಸ್ಕೊಳ್ಳಿ. ಹಿಡಿದು ನಿಲ್ಲಿಸ್ಬೇಡ, ಹಿಡಿದು ನಿಲ್ಲಿಸ್ಬೇಡ. ಫ್ರೀ ಬಿಡಿ, ಫ್ರೀ ಬಿಡಿ. ಅಭಿಷೇಕ, ಅಭಿಷೇಕ. ನೀನೆಷ್ಟು ಬಲ ಹಿಡಿದು ನಿನಗೆ ಹಿಡಿಯೋಕ್ಕಾಗಲ್ಲ. ಈಗ ತುಂಬಿಸೇ ತುಂಬಿಸಿನೇ ಕಳಿಸೋದು. ಇವತ್ತು ತುಂಬಿಸೇ ತುಂಬಿಸ್ತಾರೆ. ಪೇತ್ರನ ಹಾಗೆ ನೀನು ಚೇಂಜ್ ಆಗ್ತಾ ಇದೀಯಾ. ಪೇತ್ರನ ಹಾಗೆ ಇವತ್ತಿನ ಚೇಂಜ್ ಆಗ್ತಾ ಇದೆ. ಎಷ್ಟು ಕಾಲ ಯಾರು ಹೇಳೋದು ನಿನಗೆ ಆಗಿಲ್ಲ. ಪೇತ್ರನ ಹಾಗೆ ಈಗ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಬಿರುಗಾಳಿ ಹಿಡ್ಕೋ. ಓ ಓ, ತಡ್ಕೊಳ್ಳಿಕ್ಕಾಗಲ್ಲ, ತಡ್ಕೊಳ್ಳಿ. ಆ ಗಿರಿ, ಆ ಗಿರಿ, ಆ ಗಿರಿ, ಆ ಗಿರಿ. ಜೀಸಸ್ ಕಾಲ ಕೆಳಗೆ ನಿಲ್ತಾ ಇಲ್ಲ. ಶಕ್ತವಾದ ಒಂದು ಬಿರುಗಾಳಿ, ಶಕ್ತವಾದ ಒಂದು ಬಿರುಗಾಳಿ. ನಿನ್ನ ಕಾಲ ಕೆಳಗಡೆ ನಿಲ್ಲಿಸಲಿಕ್ಕಾಗದ ಬಿರುಗಾಳಿ ಓಡಕೊಂಡು 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 ನಿನ್ನ ಭಯ, ನಿನ್ನ ಅಧೈರ್ಯ ಎಲ್ಲ ತಕ್ಕೊಂಡು ಹೋಗ್ತಾ ಇದೆ. ಈಗ ಅಭಿಷೇಕ, ಅಭಿಷೇಕ. ಓ ಜೀಸಸ್, ನಿನ್ನ ಮಕ್ಕಳ ಮೇಲೆ ಇಳಿತಾ ಇರುವ ಅಗ್ನಿಗಾಗಿ ಸ್ತೋತ್ರ. ಗೇಹಸಿಯನ್ನು ನೋಡಿ ಎಲೀಷಾ ಪ್ರವಾದಿ ಒಂದು ಪ್ರಾರ್ಥನೆ ಮಾಡಿದೆ. ದೇವರೇ, ಇವರು ನೋಡುವ ಹಾಗೆ, ಇವರು ಕಾಣುವಂತೆ, ಇವರು ಕಾಣುವಂತೆ, ಇವರು ಅನುಭವಿಸುವಂತೆ, ಇವರ ಅರ್ಥ ಮಾಡಿಕೊಳ್ಳುವಂತೆ ಇವರ ಕಣ್ಣುಗಳು ತೆರೆಯಿರಿ, ಇವರ ಹೃದಯ ತೆರೆದು ಕೊಡಿರಿ, ಇವರ ಕಣ್ಣುಗಳು ತೆರೆಯಿರಿ. ಈ ಸಭೆ ಅನುಭವಿಸಿಕೊಳ್ಳುವಂತೆ ಇವರ ಕಣ್ಣುಗಳು ತೆರೆಯಿರಿ. ಇವರ ವಾಕ್ಯ ಸಜೀವವಾದದು, ಅದು ಕೀಲು ಮಂಚಗಳನ್ನು ತೂರಿ ಹೋಗುವಂಥದ್ದು. ತಾನು ಕಳಿಸಿದ ಕಾರ್ಯವನ್ನು ಅದು ಮಾಡದೆ ತಿರುಗಿ ಬರುವುದಿಲ್ಲ. ತಾನು ಕಳಿಸಿದ ಅಭಿಷೇಕ ಮಾಡದೆ ಅದು ತಿರುಗಿ ಬರುವುದಿಲ್ಲ. ಪಂಚಸದಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ, ಬಿರುಗಾಳಿ ಬೀಸುತ್ತದೋ ಎಂಬಂತೆ
ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅವರಲ್ಲಿ ಉರಿಯಂದಿದ್ದ ನಾಲಿಗೆಗಳು ಉರಿಯಂದಿದ್ದ ನಾಲಿಗೆಗಳು ಉರಿಯಂದಿದ್ದ ನಾಲಿಗೆಗಳು ವಿಗಡಿಸಿಕೊಳ್ಳುವ ಹಾಗೆ ಅವರಲ್ಲಿ ಕಾಣಿಸಿಕೊಂಡದರಲ್ಲಿ ಒಬ್ಬೊಬ್ಬರ ಮೇಲೆ ಅದು ಕೂತುಕೊಂಡಿತ್ತು. ಉರಿಯಂದಿಂದ ಬೆಂಕಿ ನಾಲಿಗಳು, ಉರಿಯಂದಿರುವ ಬೆಂಕಿ ನಾಲಿಗೆಗಳು, ಉರಿಯಂದಿರುವ ಬೆಂಕಿ ನಾಲಿಗೆಗಳು ಮೊದಲು ಇಳಿದು ಬಂದದಕ್ಕಾಗಿ ಸ್ತೋತ್ರ. ದೇವರೇ, ತಂದೆಯು ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳಿಸುತ್ತೇನೆ. ಕರ್ತನೆ, ನೀವು ತಂದೆ ಕಳಿಸಲ್ಪಟ್ಟ ಹಾಗೆ ಬಂದಿದ್ದ ಪ್ರಕಾರ ನೀವು ಕಳಿಸಿದಕ್ಕೆ ಇಲ್ಲಿ ಗಂಡ ಬಂದಿದ್ದೇವೆ. ನೀವು ಕೊಟ್ಟದೆಲ್ಲ ಒಂದು ಮರ ಇಲ್ಲದೆ ಮಕ್ಕಳಿಗೆ ಹೇಳಿದ್ದೀವಿ. ಇದು ಇವರನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಕೊಡುತ್ತೇವೆ. ಇವರ ಪ್ರಾಣಾತ್ಮ ಶರೀರಗಳನ್ನು ದೇವರ ಇವರ ಜೀವವನ್ನು ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಇವರು ನಿಮಗಾಗಿ ಉಪಯೋಗಿಸಿಕೊಳ್ಳಿಕ್ಕೆ ನಾವು ನಿಮ್ಮ ಪಾದದಲ್ಲಿ ಇವರನ್ನು ಸಮರ್ಪಿಸುತ್ತೇವೆ. ಇವರು ಕೈಯಿಟ್ಟು ಮಾಡುವ ಕೆಲಸಗಳಲ್ಲಿ ಅದ್ಭುತಗಳು ಪವಿತ್ರಾತ್ಮ ಇರುವುದು ಇವರ ಜೊತೆಯಲ್ಲಿ ಇದೆ ಎಂದು ಸಾಕ್ಷ್ಯಗಳು ಕೇಳುವಂಥದ್ದಾಗಲಿ. ಅದಕ್ಕಾಗಿ ಇವರು ಉಪಯೋಗಿಸಲ್ಪಡಲಿ. ಕೈಯಿಟ್ಟು ಮಾಡುವ ಕೆಲಸಗಳು ಆಶೀರ್ವದಿಸಲ್ಪಡಲಿ. ಇವರು ಭೂಮಿಯಲ್ಲಿರುವ ಎಲ್ಲರಿಗೂ ಸುವಾರ್ಥ ಸಾರುವರು. ಭೂಮಿಯಲ್ಲಿರುವ ಎಲ್ಲ ಜನಗಳಿಂದ ಉದ್ಧಾರ ಹೊಂದಿದವರು. ಎಲ್ಲ ಜನರು ಇವರನ್ನು ನೋಡಿ ಭಯ ಪಡುವ ಹಾಗೆ, ಎಲ್ಲ ಜನರು ನಮ್ಮನ್ನು ನೋಡಿ ಭಯ ಪಡುವ ಹಾಗೆ ದೇವರು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಕಾಪಾಡು. ಈ ರಾತ್ರಿ ಮಕ್ಕಳಿಗೆಲ್ಲರಿಗೂ ಸುಖ ನಿದ್ರೆ ಉಂಟಾಗಲಿ. ಎಲ್ಲರಿಗೂ ಸುಖ ನಿದ್ರೆ ಉಂಟಾಗಲಿ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ. ಪರಲೋಕದ ತಂದೆಯಾದ ದೇವರೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯೆಹೋವನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.